2002ರಲ್ಲಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಅಭಿನಯಿಸಿದಂತಹ ಮೆಜೆಸ್ಟಿಕ್ ಸಿನಿಮಾ ರಿಲೀಸ್ ಆಗಿ ಸೂಪರ್ ಹಿಟ್ ಆಗಿತ್ತು. ಇಂದಿಗೂ ಸಹ ಕ್ರೇಜ್ ಇರುವಂಥದ್ದು. ಆದರೆ ಈಗ 2025ರಲ್ಲಿ ಭರತ್ ಅವರು ಅಭಿನಯಿಸ್ತಿರುವಂತಹ ಮೆಜೆಸ್ಟಿಕ್ 2 ಸಿನಿಮಾ ರಿಲೀಸ್ ಆಗೋ ಹಂತದಲ್ಲಿದೆ. ಸದ್ಯಕ್ಕೆ ಭರತ್ ಅವರೇ ನಮ್ಮೊಟ್ಟಿಗೆ ಇರೋವಂಥದ್ದು. ಮೆಜೆಸ್ಟಿಕ್ ಒಂದು ಟೈಟಲ್ಲೇ ಸಿಕ್ಕಾಪಟ್ಟೆ ಕ್ಯಾಚಿ ಆಗಿರೋದು, ಜೊತೆಗೆ ಒಂದು ಟ್ರೆಂಡ್ ಇರೋವಂಥದ್ದು. ಇಂದಿಗೂ ಇಷ್ಟು ವರ್ಷ ಆದ್ರೂ ಈ ಸಿನಿಮಾನ ಯಾವ ರೀತಿ ತೆರೆ ಮೇಲೆ ತರ್ತಿದ್ದಾರೆ ಅನ್ನುವಂಥದ್ದನ್ನು ಅವ್ರನ್ನೇ ಕೇಳೋಣ. ಭರತ್ ಅವರೇ, ಸಿಕ್ಕಾಪಟ್ಟೆ ಜವಾಬ್ದಾರಿ ಇದೆ ನಿಮ್ಮ ಮೇಲೆ, ಜೊತೆಗೆ ಆ ಒಂದು ಜವಾಬ್ದಾರಿನ ಉಳಿಸ್ಕೊಳ್ಳೋ ಅಂತಹ ಒಂದು ಭರವಸೆ ಯಾವ ರೀತಿ ಕೊಡ್ತೀರಾ ನೀವು? ಎಲ್ರಿಗೂ ನಮಸ್ಕಾರ. ನನ್ನ ಮೊದಲನೇ ಚಿತ್ರ ಮೆಜೆಸ್ಟಿಕ್ 2. ಮೆಜೆಸ್ಟಿಕ್ ಅನ್ನೋ ಟೈಟ್ಲಲ್ಲಿ ನಾನು ಪಾದಾರ್ಪಣೆ ಮಾಡ್ತಿರೋದು ನನಗೆ ಬಂದಿರೋ ಬ್ಲೆಸ್ಸಿಂಗು. ಸೊ ಅಫ್ಕೋರ್ಸ್ ಮೆಜೆಸ್ಟಿಕ್ ಅಂದಿದ ತಕ್ಷಣವೇ ಒಂದು ಎಕ್ಸ್ಪೆಕ್ಟೇಷನ್ ಇದೆ. ಯಾಕಂದರೆ ಮೆಜೆಸ್ಟಿಕ್ ಅನ್ನೋ ಟೈಟ್ಲು ನಮ್ಮ ಡಿ ಬಾಸ್ ಅವ್ರ ಅಂತ ಅದ್ಭುತ ನಟನ ನಮ್ಮ ಕನ್ನಡ ಇಂಡಸ್ಟ್ರಿಗೆ ಕೊಡ್ತು. ಸೊ ಮೆಜೆಸ್ಟಿಕ್ 2 ನಾ ಮಾಡ್ತಿದ್ದೀನಿ ಅಂದ ತಕ್ಷಣವೇ ಲೈಕ್ ಅಫ್ಕೋರ್ಸ್ ಎಷ್ಟೋ ಜನ ನನ್ನ ಫ್ರೆಂಡ್ಸೇ ಫೋನ್ ಮಾಡೋದು, ಮಚ್ಚ ಅವ್ರು ಕೇಳಿದ್ದು, ಮಚ್ಚ ನಿಂಗೆ ಈ ಟೈಟ್ಲ್ ಹೆಂಗೆ ಸಿಕ್ತು? ಆ್ಯಕ್ಚುಲಿ ಇಲ್ಲಿ ಬಂದಾಗ ಕೂಡ ನೀವುಗಳು ಅದೇ ಕೇಳಿದ್ದು, ಈ ಟೈಟ್ಲ್ ಹೆಂಗೆ ಸಿಕ್ತು ಅಂತ. ಲೈಕ್ ಟೈಟ್ಲ್ ಹೆಂಗೆ ಸಿಕ್ತು ಅಂದರೆ ಲೈಕ್ ಯೂಶ್ವಲಿ ರಾಮೂರ್ತಿ ಸರ್ ಆಗಲಿ ಇಲ್ಲ ಬಾಮಾರಿ ಸರ್ ಆಗಲಿ ಮೆಜೆಸ್ಟಿಕ್ಸ್ ಪ್ರೊಡ್ಯೂಸರ್ಸ್ ಅವರೇ ಅಲ್ವಾ. ಸೊ ಅವರು ನಮ್ಮ ತಂದೆ ಫ್ರೆಂಡ್ಸ್ ಆಗಿರೋದ್ರಿಂದ ಲೈಕ್ ನಾವು ಕೇಳಿದ ತಕ್ಷಣ ಅವರು ಮಾಡಿಕೊಟ್ರು, ಮತ್ತು ಕತೆಗೆ ಸೂಕ್ತವಾಗಿತ್ತು. ಸೊ ಮೋಸ್ಟ್ ಆಫ್ ದ ಸ್ಟೋರಿ ರಿವಾಲ್ವ್ಸ್ ಅರೌಂಡ್ ದಿಸ್ ಪ್ಲೇಸ್ ಕಾಲ್ಡ್ ಮೆಜೆಸ್ಟಿಕ್. ಆದ್ದರಿಂದ ನಮ್ಗೆ ಆ ಟೈಟ್ಲು ಸೂಕ್ತ ಅನಿಸ್ತು. ಸೊ ಕೇಳಿದಾಗ ನಾನು ನಿಮ್ಗೆ ಒಳ್ಳೇದಾದರೆ ನಾವು ಯಾಕೆ ಬೇಡ ಅಂತೀವಿ, ಮಾಡಿ ನೀವು ನಮ್ಮ ಇಂಡಸ್ಟ್ರಿಯವರೇ ಮಾಡಿ ಎಲ್ರಿಗೂ ಒಳ್ಳೇದಾಗಲಿ ಅನ್ನೋ ರೀತಿಲೇ ಅವರೆಲ್ಲ ಸಪೋರ್ಟ್ ಮಾಡಿ ನಾವು ಈ ಟೈಟ್ಲ್ ಇಟ್ಕೊಂಡು ಇಷ್ಟು ಮುಂದೆ ಬಂದಿದ್ದೀವಿ. ಹೀಗೆ ನಡೀತದೆ. ಸಾಕಷ್ಟು ಬಾರಿ ಪ್ರೆಸ್ ಮೀಟ್ಗಳನ್ನು ಮಾಡಿದ್ದೀರಾ. ಮೆಜೆಸ್ಟಿಕ್ 2 ಬರ್ತಿದೆ ಅಂತ ಕೇಳಿದಾಗ ಬಹುಶಃ ದರ್ಶನ್ ಸರ್ ಏನಾದರೂ ಆ್ಯಕ್ಟ್ ಮಾಡ್ತಾರಾ ಅನ್ನೋ ರೀತಿಯಲ್ಲಿ ಅವರ ಅಭಿಮಾನಿಗಳು ಸಹ ಕುತೂಹಲ ಇತ್ತು. ಆದರೆ ಭರತ್ ಅವರು ಬರ್ತಿದ್ದಾರೆ, ಜೊತೆಗೆ ಸಿನಿಮಾದಲ್ಲಿ ಏನಾದರೂ ಕ್ಯಾಮಿಯೋ ರೋಲ್ನಲ್ಲಿ ದರ್ಶನ್ ಅವ್ರು ಇರಬಹುದಾ ಅಂತ? ಇಲ್ಲ, ಈ ದರ್ಶನ್ ಸರಿಗೂ ಈ ಸಿನಿಮಾಗೂ ಏನೂ ಇದಿಲ್ಲ. ಸೊ ಬಟ್ ಮೆಜೆಸ್ಟಿಕ್ಕಲ್ಲಿ ದರ್ಶನ್ ಸರ್ ಮಾಡಬೇಕು ಅಂತ ನಮಗೂ ಆಸೆ ಇತ್ತು. ಸೊ ಬಟ್ ಇಲ್ಲಿ ಆ ಥರ ಕತೆ ಆಗಲಿ ಇದು ಏನೂ ಇರಲಿಲ್ಲ. ಸೊ ಅಫ್ಕೋರ್ಸ್ ನಾನು ಒಂದು ದರ್ಶನ್ ಸರ್ಗೆ ನಾನು ಬೆಳೀತಿದ್ದಾಗಿಂದ ಅವ್ರ ಫ್ಯಾನು. ಯಾಕಂದರೆ ಈ ಕನ್ನಡ ಇಂಡಸ್ಟ್ರೀಲಿ ಲೈಕ್ ವಿ ಹ್ಯಾವ್ ಆಲ್ ದ ಜಾನರ್ ಹೀರೋಸ್. ಮಾಸ್ ಹೀರೋಸು ತುಂಬ ಕಮ್ಮಿ ಇದ್ದರು. ಲೈಕ್ ಅಫ್ಕೋರ್ಸ್ ಶಿವಣ್ಣ ಎಲ್ಲ ಇದ್ದರು. ಸೊ ದರ್ಶನ್ ಸರ್ ಅವ್ರು ಮಾಡ್ಕೊಂಬಂದಿದ್ದ ಸಿನಿಮಾ, ಅವ್ರ ಪ್ಯಾಟ್ರನ್ ಆಫ್ ಸಿನಿಮಾಸು. ಸೊ ಈಗ ತಮಿಳಲ್ಲಿ ವಿಜಯ್ ಆಗಲಿ ಇಲ್ಲ ತೆಲುಗಲ್ಲಿ ವಿ ಹ್ಯಾವ್ ಸೋ ಮೆನಿ ಮಾಸ್ ಹೀರೋಸ್. ಸೊ ಕನ್ನಡದಲ್ಲಿ ಯಾರೋ ಆ ಸ್ಪೇಸ್ ತುಂಬಕ್ಕೆ ಲೈಕ್ ನೋ ಒನ್ ವಾಸ್ ದೇರ್. ದರ್ಶನ್ ಸರ್ ಬಂದು ಆ ಮಾಸ್ ಲೈನಪ್ಸ್ನ ತಂದು ಮಾಸ್ನ ಗ್ಯಾದರ್ ಮಾಡ್ಕೊಂಡು ನೋಡಿ ನನಗೆ ಅದು ನೋಡಿ ತುಂಬ ಇನ್ಸ್ಪೈರ್. ಲೈಕ್ ಅವ್ರ ಲೈಫ್ ಸ್ಟೋರಿ ಆಗಲಿ, ಅವ್ರು ಬೆಳೆದು ಬಂದಿದ್ದ ರೀತಿ, ಅವ್ರು ಮಾಡ್ತಿದ್ದಿದ್ದು ಸಿನಿಮಾಸು, ಸೊ ಇದೆಲ್ಲ ಇನ್ಸ್ಪೈರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತು. ಸೊ ನನಗೆ ಸೊ ಚಿಕ್ಕ ವಯಸ್ಸಿಂದ ನಾನು ಅವ್ರ ಫ್ಯಾನ್ ಆಗಿದೆ. ಸೊ ಈ ಟೈಟ್ಲ್ ನನಗೆ ಸಿಕ್ಕಿದ್ದು ಅವ್ರ ಆಶೀರ್ವಾದ ಇದೆ ಅಂತಲೇ ನಾನು ತಿಳ್ಕೊಂಡಿದ್ದೀನಿ. ಸೊ ನನಗೇನೊಂದು ಆಸೆ ಅಂದರೆ ನಾವು ನಮ್ಮ ತಂದೆ ಇನ್ಫ್ಲೂಯೆನ್ಸ್ ಇಟ್ಕೊಂಡಾಗಲಿ ಇಲ್ಲ ಇನ್ನೊಬ್ಬರ ಹತ್ರ ಕೇಳಿಕೊಂಡು ದರ್ಶನ್ ಸರ್ ಹತ್ರ ಹೋಗಿ ಮಾತಾಡಿ ಅವ್ರಿಗೆ ತೋರ್ಸೋಕ್ಕೆ ನಂಗೆ ಇಷ್ಟ ಇಲ್ಲ. ಸೊ ನಾವು ಮಾಡೋ ವರ್ಕು, ಈಗ ನೀವು ನಮ್ಮ ಸಾಂಗ್ ನೋಡಿರ್ಬೋದು ನಾಯಕ ನಾನೇ ಅಂತ, ಆ ವರ್ಕ್ನ ಅವ್ರು ನೋಡಿ ಇಷ್ಟಪಟ್ಟು ನಾವು ಡೈಲಿ ಅಫ್ಕೋರ್ಸ್ ನಾವು ಅಪ್ರೋಚ್ ಮಾಡ್ತಾನೆ ಇರ್ತೀವಿ. ಅವ್ರು ಯಾವಾಗಾರು ಅವಾಗ ಅದನ್ನು ನೋಡಿ ಅದನ್ನು ಮೆಚ್ಚುಗೆ ಪಟ್ಟು ನಮ್ಮನ್ನು ಕರೆದ್ರೆ ಅದಕ್ಕೆ ನಮ್ಮ ಯೋಗ್ಯತೆ ಇದ್ದರೆ ನಮಗೆ ಅವ್ರು ನಮ್ಮ ಕರೀತಾರೆ ಅಂತ ನಾವು ಅಂದ್ಕೊಂಡಿದ್ದೀವಿ. ಮೆಜೆಸ್ಟಿಕ್ ಸಿನಿಮಾ ಬಂದಿದ್ದು, ಜೊತೆಗೆ ಈ ಪಾರ್ಟ್ 2 ಮೆಜೆಸ್ಟಿಕ್ 2 ಅಂತ ಬರ್ತಿರೋದು, ಏನಾದರೂ ಲಿಂಕ್ ಇದೆಯಾ ಅಂತ? ಹಾಂ, ಅಂದರೆ ಕಥೆಯಲ್ಲಿ ಲಿಂಕ್ ಇದೆ ಅಫ್ಕೋರ್ಸ್. ಅಲ್ಲಿ ಬರೋ ಪಾತ್ರಗಳಿಗೂ ಇಲ್ಲಿ ಬರೋ ಪಾತ್ರಗಳಿಗೂ ಒಂದು ಸ್ವಲ್ಪ ಲಿಂಕ್ ಇದೆ. ಅದನ್ನು ನಮ್ಮ ಡೈರೆಕ್ಟ್ರು ಸೂಕ್ಷ್ಮವಾಗಿ ಹೇಳ್ಕೊಂಡು ಬಂದಿದೆ, ಐ ಮೀನ್ ಜೋಡಣೆ ಮಾಡಿದ್ದಾರೆ. ಸೊ ಟೈಟ್ಲಲ್ಲಿ ಲಿಂಕ್ ಇದೆ. ಲೈಕ್ ಇಫ್ ನಾಟ್ ದೇ ಹ್ಯಾವ್ ಸಮ್ ರೆಫರೆನ್ಸ್. ಅದು ನೀವು ಸಿನಿಮಾಲೇ ನೋಡಬೇಕು. ಮೆಜೆಸ್ಟಿಕ್ 2 ಸಿನಿಮಾ ಮಾಡ್ತೀವಿ ಅಂತ ಬಂದಾಗ ನಿಮ್ಮ ಡೈರೆಕ್ಟರ್ ರಾಮು ಸರ್ ಇರಬಹುದು, ಜೊತೆಗೆ ಆವತ್ತಿನ ಮೆಜೆಸ್ಟಿಕ್ ಸಿನಿಮಾ ತಂಡದವ್ರನ್ನ ಏನಾದರೂ ಮೀಟ್ ಮಾಡಿ ಒಂದು ರಫ್ ವರ್ಕ್ ಥರ ಏನಾದರೂ ಒಂದು ಇನ್ಫಾರ್ಮೇಷನ್ ತೊಗೊಂಡ್ರೆ, ಅಥವಾ ದರ್ಶನ್ ಸರ್ಗೂ ಈ ವಿಚಾರ ಗೊತ್ತಿತ್ತಾ, ಹೇಳಿದ್ರ, ತಿಳಿಸಿದ್ದೀರಾ? ಸೊ ಆವತ್ತಿನ ಮೆಜೆಸ್ಟಿಕ್ ಅವ್ರ ಟೀಮಲ್ಲಿ ನಮ್ಮ ರಾಮು ಸರ್ ಡೈರೆಕ್ಟರ್ ಇದ್ದಾರಲ್ಲ, ಸೊ ಈ ವಾಸ್ ಆಲ್ಸೋ ಪಾರ್ಟ್ ಆಫ್ ಇಟ್, ಬಟ್ ನಾಟ್ ಇನ್ ಅ ಬಿಗ್ ವೇ. ಈ ವಾಸ್ ಅ ಸ್ಮಾಲ್ ಗೈ ದರ್. ಅವ್ರು ಅಲ್ಲಿದ್ದರು. ಸೊ ಅವ್ರಿಗೂ ಅಲ್ಲಿ ಏನೇನು ನಡೀತು, ಸಿನಿಮಾ ಹೆಂಗೆ ನಡೀತು ಎಲ್ಲ ಅವ್ರ ಕಂಪ್ಲೀಟ್ ತಲೆಯಲ್ಲಿದೆ. ಮತ್ತು ಪಿ ಎನ್ ಸತ್ಯನ ಅವರು ತುಂಬ ಆರಾಧಿಸ್ತಾರೆ. ಲೈಕ್ ಅವರು ತುಂಬ ದೊಡ್ಡ ಡೈರೆಕ್ಟ್ರು. ಹಂಗೆ ಎಲ್ಲ ಟೀಮ್ ಅವರು ಅಫ್ಕೋರ್ಸ್ ಅಜಯ್ ಜಗದೀಶ್ ಸರ್ ಆಗಿರ್ಬೋದು, ಎಲ್ಲ ನಮಗೆಲ್ಲ ಗೊತ್ತಿರೋರೆ. ಸೊ ಎಲ್ಲರದ್ದು ಸಪೋರ್ಟ್ ಇದೆ. ಹಾಗೆ ದರ್ಶನ್ ಸರ್ ಸಪೋರ್ಟ್ ಅಂದರೆ ಅಫ್ಕೋರ್ಸ್ ನಮ್ಮ ಡ್ಯಾಡಿ ಅವ್ರಿಗೆ ಅಪ್ರೋಚ್ ಮಾಡಿದರು, ಲೈಕ್ ಏನೋ ಹಿಂಗೆ ಮಾಡ್ತಿದ್ದೀವಿ ಅಂತೆಲ್ಲ. ಅವರು ಹಣ ಮಾಡಿ ನಿಮ್ಗೆ ಒಳ್ಳೇದಾದರೆ ನಮ್ಗೆ ಒಳ್ಳೇದಾದಂಗೆ ಅಲ್ವಾ ಅಣ್ಣ ಅಂತ ಹೇಳಿದ್ರು. ಅಫ್ಕೋರ್ಸ್ ನಮ್ಮ ಮುಹೂರ್ತಕ್ಕೂ ಅವ್ರೇನೋ ಬರಬೇಕಿತ್ತು, ಬಟ್ ಏನೋ ಕಾರಣಗಳಿಂದ ಏನೋ ಇದಾಗಿ ಬರೋಕ್ಕಾಗಲಿಲ್ಲ.
ಸೊ ಇನ್ನೊಂದು ಸಹ ಶೂಟಿಂಗಿಗೆ ಬರ್ತೀನಿ ಅಂತ ಹೇಳಿದ್ರು. ಬಟ್ ಆ ಟೈಮ್ ಬ್ಯಾಡ್ ಏನೇನೋ ಪರಿಸ್ಥಿತಿ ಚೇಂಜ್ ಆಯಿತು. ಬಟ್ ಐ ಆಮ್ ಡ್ಯಾಮ್ ಶೋರ್ ಸರ್ ನಮಗೆ ಸಪೋರ್ಟ್ ಮಾಡ್ತಾರೆ. ಅವರು ನಾನು ಹೆಂಗೆ ಅಂದರೆ ಅವ್ರನ್ನ ದೇವ್ರ ಥರ ನೋಡ್ತೀನಿ. ಕೈ ಮುಗಿದು ಬೇಡ್ಕೊಳ್ಳೋದು ಅಷ್ಟೇ ನಮಗೆ ಗೊತ್ತು. ವರ ಕೊಡೋದು ಬಿಡೋದು ಅವ್ರಿಗೆ ಬಿಟ್ಬಿಟ್ಟಿದ್ದೀವಿ. ಈ ಕಡೆ ಇರುವಂತಹ ದರ್ಶನ್ ಫ್ಯಾನ್ಸ್ ಎಲ್ಲ ನಿಮಗೀಗ ಶಿಫ್ಟ್ ಆಗ್ತಿರೋವಂಥದ್ದು. ಯಾಕಂತ ಹೇಳಿದರೆ ಆ ಮೆಜೆಸ್ಟಿಕ್ ಅನ್ನೋ ಒಂದು ಟೈಟಲಿಂದ ಯಾವ ರೀತಿ ಕ್ಯಾಚಿಯಾಗಿ ಅಭಿಮಾನಿಗಳನ್ನು ಇಲ್ಲಿ ಪಡೆದುಕೊಳ್ಳಬಹುದು ಅನ್ನೋವಂಥದ್ದು ಒಂದು. ಮತ್ತು ಇತ್ತೀಚೆಗಷ್ಟೇ ದರ್ಶನ್ ಅವ್ರದ್ದು ಒಂದು ಪೋಸ್ಟ್ ನೋಡಿದ್ರಿ ನೀವು, ಬಹುಶಃ ನನ್ನ ಮಗನಿಗೆ ಅಥವಾ ನನ್ನ ಅಳಿಯನಿಗೆ ಏನಾದರೂ ನೀವು ನಮಸ್ಕಾರ ಮಾಡಿ ಕಾಲು ನಮಸ್ಕಾರ ಮಾಡಿದ್ರು, ಹಾಗಾಗಿ ಅವ್ರನ್ನ ಡೆವಿಲ್ ಸಿನಿಮಾದಿಂದ ಶೂಟಿಂಗಿಂದನೇ ಹೊರಗಿಟ್ಬಿಟ್ರು. ಇಲ್ಲ ಅವರು ಒಂದು ಅತಿಥಿ ಪಾತ್ರ ಮಾಡಬೇಕಾಗಿತ್ತು, ಇನ್ಮೇಲೆ ಮಾಡೋದಿಲ್ಲ, ನನ್ನ ಮೇಲೆ ಏನಾದರೂ ಪ್ರೀತಿ ಇದ್ದರೆ ಅದು ನನಗೆ ತೋರಿಸಿ, ಅವರೇನು ಇನ್ನೂ ಸಾಧನೆ ಮಾಡಿಲ್ಲ. ಸೊ ಆ ರೀತಿ ಒಂದು ಪ್ರೀತಿ ಇರಬಹುದು, ಈ ರೀತಿ ಸ್ಟ್ರಿಕ್ಟ್ ಅನ್ನುವಂಥದ್ದು ಇರ್ಬೋದು. ಅವ್ರದ್ದು ಈ ಗುಣನೇ ನಂಗೆ ತುಂಬ ಇಷ್ಟಮ್ಮ. ಅದೇ ನಾನು ಹೇಳಿಲ್ವಾ, ಲೈಕ್ ನಾನು ಅದಕ್ಕೆ ನಮ್ಮ ತಂದೆ ಹೆಸರಿಟ್ಕೊಂಡು ನಾವು ಅವ್ರನ್ನ ಹೋಗಿ ಭೇಟಿ ಮಾಡೋಕ್ಕೆ ನಾವು ಯಾವತ್ತೂ ಪ್ರಯತ್ನ ಪಡಲಿಲ್ಲ. ನಮ್ಮ ತಂದೆ ಅವ್ರ ಹತ್ರ ಕೇಳಕ್ಕೆ ಹೋದಾಗೂ ಬರೀ ನಮ್ಮ ತಂದೆ ಹೋಗಿದ್ದು, ನಾನು ಹೋಗಲಿಲ್ಲ. ನನಗೇನೊಂದು ಆಸೆ ಅಂದರೆ ನಂಗೆ ಹೋಗ್ತಾ ಇದ್ದರೆ ಅವರೇ ಮೀಟ್ ಮಾಡ್ತಾರೆ, ದೇವ್ರ ವರ ಕೊಡುತ್ತೆ ಅನ್ನೋದೇ ಇದೆ. ಮತ್ತು ಅವ್ರ ಅಭಿಮಾನಿಗಳನ್ನ ನಮ್ಮ ಕಡೆ ಇದು ಮಾಡ್ಕೊಳ್ಳೋ ಅಂಥದ್ದೆಲ್ಲ ದೊಡ್ಡ ಮಾತು. ಅವ್ರು ಮಾಡಿರೋ ಇದರಲ್ಲಿ ಒಂದು 5% ನಾವು ಮಾಡಿದ್ರು ಅದು ತುಂಬ ದೊಡ್ಡದು. ಯಾಕಂದರೆ ನಾನು ಆಗಲೇ ಹೇಳ್ದಂಗೆ ದ ವೇ ಹಿ ಹ್ಯಾಸ್ ಡನ್ ಸಿನಿಮಾಸ್ ಇನ್ ಕನ್ನಡ ಇಂಡಸ್ಟ್ರಿ, ಬಿಕಾಸ್ ಅವ್ರು ಮಾಡ್ತಿದ್ದ ರೀತಿ ಸಿನಿಮಾ ಬೇರೆ ಕಂಪೇರ್ಡ್ ಟು ಅದರ್ ಈಗ ಪುನೀತ್ ಆಗಲಿ, ಸುದೀಪ್ ಸರ್ ಆಗಲಿ, ಇಲ್ಲ ಶಿವಣ್ಣ ಆಗಲಿ, ಇವ್ರದ್ದೆಲ್ಲ ಒಂಥರ ಜಾನರ್ ಇದ್ದರೆ ದರ್ಶನ್ ಸರ್ದೇ ಒಂದು ಸಪ್ರೇಟ್ ಜಾನರ್ ಅಂತ ಹೇಳ್ತಾರೆ ಕನ್ನಡ ಸಿನಿಮಾಲಿ. ಔಟ್ ಆ್ಯಂಡ್ ಔಟ್ ಮಾಸ್. ಸೊ ಅಫ್ಕೋರ್ಸ್ ಎಲ್ಲ ಇಂಡಸ್ಟ್ರೀಲಿ ಎಲ್ಲ ಥರ ಸಿನಿಮಾ ಬರಬೇಕು, ಬಟ್ ಮಾಸ್ಗೆ ಲಾರ್ಜ್ ಆಡಿಯನ್ಸ್ ಇರೋದೇ ಮಾಸಲ್ಲಿ. ಸೊ ಅದನ್ನು ಕೇಟ್ರ್ ಮಾಡಿ ಇಷ್ಟು ದಿವಸ ಸ್ಟಾರ್ಡಮ್ನ ಉಳಿಸ್ಕೊಂಡು ಆ ಥರ ಸಿನಿಮಾ ಲೈನಪ್ಸ್ ಮಾಡಿ ಅದು ತುಂಬ ದೊಡ್ಡದು ಅವ್ರು ಸಾಧನೆ ಮಾಡಿರೋದು. ಸೊ ಆ ರೇಂಜಿಗೆ ನಾವೆಲ್ಲ ಮಾಡ್ತೀವಲ್ಲ ಗೊತ್ತಿಲ್ಲ, ಬಟ್ ನಮ್ಮದು ಪ್ರಯತ್ನ ಇದೆ. ನಾವು ಚೆನ್ನಾಗಿ ಬರಬೇಕು, ಚೆನ್ನಾಗಿ ಮಾಡಬೇಕು ಅನ್ನೋ ಕನಸಿಟ್ಕೊಂಡೇ ನಾನು ಬಂದಿದ್ದೀನಿ. ಸೊ ಅವರಷ್ಟು ಮಾಡೋಕ್ಕಾಗದೇ ಇದ್ದರೂ ನನ್ನ ರೀತಿ ನಾನು ಪ್ರಯತ್ನ ಪಡ್ತೀನಿ. ಈಗ ನಾಯಕ ನಾನೇ ಅಂತ ಸಾಂಗ್ ಕೂಡ ಬಿಟ್ಟಿದ್ದೀರಾ, ಜಸ್ಟ್ 1 ಡೇ ಆಗಿದೆ ಸಾಂಗ್ ಬಿಟ್ಟು, ಸಿಕ್ಕಾಪಟ್ಟೆ ಟ್ರೆಂಡಿಂಗ್ನಲ್ಲಿರೋವಂಥದ್ದು. ಈ ಕಡೆ ನಿಮ್ಮ ಸಾಂಗ್ ಇರಬಹುದು, ಆ ಕಡೆ ಯುವರಾಜ್ ಅವರು ಮಾಡಿರೋವಂಥ ಎಕ್ಕ ಸಾಂಗು, ಎರಡೂ ಟ್ರೆಂಡಿಂಗ್ನಲ್ಲಿರುವಂಥದ್ದು. ಒಂದು ರೀತಿ ಕಾಂಪಿಟೇಷನ್ ಕೊಡ್ತಾ ಇದೆಯಾ ಸೋಷಿಯಲ್ ಮೀಡಿಯಾದಲ್ಲಿ 2 ಸಾಂಗ್ ಅಂತ? ಸೊ ಕಾಂಪಿಟೇಷನ್ ಇಲ್ಲ. ಈಗ ನಾವು ತೆಲುಗು ತಮಿಳಲ್ಲಿ ಈಗ ಎಷ್ಟೊಂದು ಜನದ ಸಾಂಗ್ಸ್ ರಿಲೀಸ್ ಆಗುತ್ತೆ, ನಾವು ನೋಡಿ ಅನ್ಕೋತಾ ಇರ್ತೀವಿ ನಮ್ದು ಯಾವಾಗ ಈ ಥರ ಇಂಡಸ್ಟ್ರಿಯಲ್ಲಿ ಯಾವಾಗಲೂ ಇಷ್ಟು ಸಾಂಗ್ಸ್ ಆಗಲಿ ಇಲ್ಲ ಈ ಥರ ವೀಡಿಯೋಸ್ ಆಗಲಿ ಯಾವಾಗ ಬರುತ್ತೆ ನೋಡೋಕ್ಕೆ ನಾನು ಆ್ಯಸ್ ಅ ಫ್ಯಾನ್ ಎಷ್ಟೊಂದು ದಿವಸದಿಂದ ಕಾಯ್ತಿದ್ದೆ. ಇಲ್ಲಿ ಇವಾಗ ನಮ್ದು ಬಂದಿರೋದು ನಂಗೆ ಒಂಥರ ಖುಷಿ ಆಯಿತು. ಯಾಕೆ ಅವ್ರದ್ದು ಎಷ್ಟು ಚೆನ್ನಾಗಿದೆ ಸಾಂಗು. ಲೈಕ್ ನಾವು ಅವ್ರು ಕಂಪೇರ್ ಮಾಡೋ ಸ್ಟೇಜಲ್ಲೂ ಇಲ್ಲ, ನಮ್ಮ ಹೆಸ್ರು ಏನೇನೂ ಇಲ್ಲ ಅವ್ರ ಮುಂದೆ. ಸೊ ಅಟ್ಲೀಸ್ಟ್ ಅವ್ರ ಜೊತೇಲಿ ನಮ್ದು ಬಿಟ್ಟಾಗ ಅವ್ರದ್ದನ್ನು ನೋಡೋಕೆ ಬಂದಾಗ ಯೂಟ್ಯೂಬ್ಗೆ ಅಟ್ಲೀಸ್ಟ್ ಅದ್ರ ಜೊತೆ ನಮ್ಮ ನೋಡ್ತಾರೆ ಅನ್ನೋ ರೀತಿಲೇ ನಾವು ಇದು ಮಾಡಿದ್ದು. ಪ್ಲಸ್ ನಮ್ಮ ಕಂಟೆಂಟ್ ಚೆನ್ನಾಗಿದ್ರಿಂದ ಸ್ವಲ್ಪ ಜನ ಮೆಚ್ಕೊಂಡ್ರು, ಅದು ತುಂಬ ಇಷ್ಟ ಆಯಿತು. ಅವ್ರದ್ದು ಕಂಟೆಂಟ್ ತುಂಬ ಚೆನ್ನಾಗಿದೆ, ನಂಗೆ ತುಂಬ ಇಷ್ಟ ಆಯಿತು. ಸೊ ಇಬ್ಬರದ್ದು ಜೊತೆಯಾಗಿ ಹೋದರೆ ಅವರಷ್ಟು ಹೋಗದೇ ಇದ್ದರೂ ನಮ್ಮದು ಒಂದು ರೀತಿ ಸಕ್ಸಸ್ ಆಗಿದೆ. ಬಟ್ ನಮ್ದು ಏನು ನಂಬರ್ಸ್ ಬಂದಿದೆಯೋ ಅದೆಲ್ಲ ಆರ್ಗ್ಯಾನಿಕ್ಕಾಗೇ ಬಂದಿದೆ. ನಾವು ಏನೂ ಪುಷ್ ಮಾಡೋ ಪ್ರಯತ್ನ ಪಡಲಿಲ್ಲ. ಅಫ್ಕೋರ್ಸ್ ವಿ ಡಿಡ್ ಪ್ರಮೋಷನ್, ವಿ ಡಿಡ್ ಪ್ರೆಸ್ ಮೀಟ್, ಎಲ್ಲ ರೀತಿ ಏನು ಆರ್ಗ್ಯಾನಿಕ್ಕಾಗಿ ಏನು ಪ್ರಮೋಷನ್ ಮಾಡಬೇಕೋ ಅಷ್ಟು ಮಾಡಿದ್ದೀವಿ. ಅದನ್ನು ಬಿಟ್ಟರೆ ಸಾಂಗ್ ನಂಬರ್ಸ್ ಏನು ನೋಡ್ತಿದ್ದೀರೋ ಇಟ್ಸ್ ಲೈಕ್ ಆಲ್ ಒರಿಜಿನಲ್. ಒಂದು ಹೊಸ ಹೀರೋಗೆ ಈ ಥರ ರಿಸೆಪ್ಷನ್ ನಾನು ಬರುತ್ತೆ ಅಂತ ನನಗೆ ಅಂದ್ಕೊಂಡಿಲ್ಲ. ಒಂದು 20,000 ಓಡಿದ್ರೆ ಸಾಕು ಮಚ್ಚ ನನ್ನ ಸಾಂಗು ಅಂತ ನಾನೇ ನನ್ನ ಫ್ರೆಂಡ್ಸ್ ಹತ್ರ ಹೇಳ್ಕೊತಿದ್ದೆ. ಆಮೇಲೆ ಈ ರೀತಿ 2 ದಿನಕ್ಕೆ ಇಷ್ಟು ಓಡಿರೋದು ನನಗೆ ಶಾಕಿಂಗ್ ಆಯಿತು. ಬಟ್ ಜನ ಒಳ್ಳೇದು ಬಂದರೆ ಬಿಡಲ್ಲ ಅಂತ ಗೊತ್ತಿತ್ತು. ಬಟ್ ಆ್ಯಸ್ ಅ ಆಡಿಯನ್ಸ್ ನಾನು ನೋಡ್ತಿದ್ನಲ್ಲ ತುಂಬ ಲೈಕ್ ಒಂದು ತಮ್ನೇಲಿ ಯಾವ ಥರ ಇರಬೇಕು, ಈ ಥರ ಇದ್ದರೆ ನಾವು ಕ್ಲಿಕ್ ಮಾಡ್ತೀವ ಇಲ್ವಾ, ಇಲ್ಲ ವಿಜುವಲ್ಸ್ ನೋಡ್ತೀರ ಯಾವ ಥರ ಸಿನಿಮಾ ಎಕ್ಸ್ಪೆಕ್ಟೇಷನ್ ಬಿಲ್ಡ್ ಆಗುತ್ತೆ ಅನ್ನೋದು ನಂಗೆ ಗೊತ್ತಿತ್ತು. ಸೊ ಯಾಕಂದ್ರೆ ನಾನು ಅಸಿಸ್ಟೆಂಟ್ ಡೈರೆಕ್ಟ್ರಾಗೂ ವರ್ಕ್ ಮಾಡಿದ್ದೆ. ಸೊ ಆ ರೀತಿ ಎಲ್ಲ ಸ್ವಲ್ಪ ಹೆಲ್ಪ್ ಆಯಿತು ಅಂತ ಅಂದ್ಕೊಂಡಿದ್ದು. ಮತ್ತು ಈ ಮೇಜರ್ಲಿ ಈ ಸಾಂಗ್ ಮಾಡಿದ ನಾಯಕ ನಾನೇ ಅಂದರೆ ಮೆಜೆಸ್ಟಿಕ್ 1ನಲ್ಲಿ ನಾನೇ ರಾಜಾದಿ ರಾಜ ಅಂತಿದೆ. ಸೊ ನಮ್ಮ ಸಿನಿಮಾಲೂ ಆ ಥರ ಯಾವ್ದಾದ್ರು ಒಂದು ಸಾಂಗ್ ಲೈನ್ ಬೇಕು ಅಂತ ನಾವು ಅಂದರೆ ಯೂಟ್ಯೂಬ್ನೋ ರೆಫರೆನ್ಸಸ್ ಅದಕ್ಕೇನಾರು ಇದೆಯಾ ಅಂತ. ಸೊ ಸಾಂಗಲ್ಲಿ ಒಂದೊಂದು ಕಡೆ ತೊಗೊಳಕ್ಕೆ ನಾವು ಪ್ರಯತ್ನ ಪಟ್ಟು ನಾಯಕ ನಾನೇ ಅಂತ ಏನಾದ್ರು ಮಾಡಿ, ಅಂದರೆ ಈ ಥರನೂ ಒಂದು ಹೀರೋನ ಇದು ಮಾಡ್ಬೋದಲ್ಲ ಅಂತ ನಮ್ಮ ವೇಣು ಸರ್ ಮ್ಯೂಸಿಕ್ ಡೈರೆಕ್ಟರ್ ಸರ್ ಒಂದು ಐಡಿಯಾ ಕೊಟ್ಟರು. ನಮಗೂ ಎಲ್ಲ ಅದು ಇಷ್ಟ ಆಯಿತು. ಸರ್ ಕಂಟಿನ್ಯೂ ಮಾಡಿ, ಏನಾದ್ರು ಸ್ವಲ್ಪ ಈಗಿನ ಟ್ರೆಂಡು ಈಗೆಲ್ಲ ಭೀಮಾ ಸಲಗ ಇವೆಲ್ಲ ಬಂದಿದೆಯಲ್ಲ, ಈಗ ಇದನ್ನು ಎತ್ಕೊಂಡು ಹೋಗೋಣ ಸರ್, ನಾವು ಹೊಸ್ದಾಗಿ ಮಾಡಿ ಏನಾದರೂ ಕ್ರಿಯೇಟಿವ್ ಆಗಿ ಮಾಡಿ, ಅದ್ರ ಜೊತೆಗೆ ಅದಕ್ಕೂ ಮೆಜೆಸ್ಟಿಕ್ಗೂ ರೆಫರೆನ್ಸ್ ಏನಾದ್ರು ಕೊಟ್ಟು ಹಿಂಗಾರು ಮಾಡಿ ನಮ್ಮನ್ನು ನಿಲ್ಲಿಸ್ಕೊಡಿ ಸರ್ ಅಂತ ನಾವು ಕೇಳ್ಕೊಂಡಾಗ ಅವ್ರ ಪ್ರಯತ್ನ ಅವರು ಇದನ್ನು ಒಂದು ಬಾರ್ನ ಮೀರಿ ಪ್ರಯತ್ನ ಪಟ್ಟು ನಮಗೆ ತುಂಬ ಒಳ್ಳೆ ಸಾಂಗ್ ಮಾಡಿಕೊಟ್ಟಿದ್ದಾರೆ ನಮ್ಮ ಮ್ಯೂಸಿಕ್ ಡೈರೆಕ್ಟ್ರು. ಆ ಸಾಂಗ್ ಒಂದು ಬೀಟ್ ಕೂಡ ಅಷ್ಟೇ ಸಿಕ್ಕಾಪಟ್ಟೆ ಒಂದು ರೀತಿ
ಡ್ಯಾನ್ಸ್ ಮಾಡ್ಬೇಕನ್ಸುತ್ತೆ, ಯಾರಿಗಾದ್ರೂ ನಾನ್ ಡ್ಯಾನ್ಸರ್ಸ್ ಇದ್ರೂ ಆ ಬೀಟ್ ಕೇಳ್ತಿದ್ರೆ ಡ್ಯಾನ್ಸ್ ಮಾಡ್ಬೇಕನ್ಸುತ್ತೆ. ಸೊ ಆ ಮ್ಯೂಸಿಕ್ ಬಗ್ಗೆ ಹೇಳೋದಾದ್ರೆ ಮ್ಯೂಸಿಕ್ ಬಗ್ಗೆ ಹೇಳೋದಾದರೆ ಅದೇ ನಾನು ಹೇಳ್ದಂಗೆ ವಿನು ಸರ್ ಇದನ್ನು ಮಾಡಿದ್ದು, ಲೈಕ್ ವಿ ನಿಯರ್ಲಿ ಟುಕ್ ಮೋರ್ ದೆನ್ 2 months ಟು ಡಿಸೈಡ್ ಆನ್ ದ ಟ್ಯೂನ್. ಅವ್ರು ಒಂದು 3-4 ಟ್ಯೂನ್ ಮಾಡಿದ್ರು. ಅದನ್ನು ಐ ಮೀನ್ ಲೈಕ್ ವಿ ಟುಕ್ ಲಾಟ್ ಆಫ್ ಟೈಮ್ ಟು ಡಿಸೈಡ್ ಆನ್ ದ ಟ್ಯೂನ್. ಆಮೇಲೆ ಅದಕ್ಕೆ ಯಾವ ರೀತಿ ಪಿಕ್ಚರೈಸೇಷನ್ ಮಾಡೋದು, ಮತ್ತು ಇದಕ್ಕೆ ಹೆಂಗೆ ಲಿರಿಕಲ್ ವಿಡಿಯೋ ಹೆಂಗೆ ಮಾಡೋದು, ಬಿಕಾಸ್ ವಿ ಹ್ಯಾಡ್ ಲಾಟ್ ಆಫ್ ಅದರ್ ಕಂಟೆಂಟು ಫಸ್ಟ್ ಬಿಡೋಕ್ಕೆ. ಬಟ್ ಇದು ನಮ್ಗೆ ಎಲ್ಲದಕ್ಕಿಂತ ಬ್ಯಾಂಗ್ ಅನಿಸ್ತು, ಬಿಟ್ಟರೆ ಈ ಸಾಂಗು ತುಂಬ ನಿಂತ್ಕೊಳ್ಳುತ್ತೆ ಅಂತ ಅನಿಸ್ತು. ಅದಕ್ಕೆ ನಾವು ಫಸ್ಟ್ ಬಿಡೋದು ಬ್ಯಾಂಗಾಗಿ ಬಿಡಬೇಕು ಅಂತ ಈ ಥರ ಬಿಟ್ಟಿದ್ವಿ. ಬಟ್ ಇನ್ನೂ ಕಂಟೆಂಟ್ ಇದೆ, ಇನ್ನೂ ಟೆಕ್ನಿಕಲಿ ಸ್ಟ್ರಾಂಗಾಗಿ ಸಿನಿಮಾ ಮಾಡಿದ್ದೀವಿ. ಇನ್ನೂ ನೆಕ್ಸ್ಟ್ ಬರೋ ಸಾಂಗ್ಸ್ ಅಂತೂ ತುಂಬ ತುಂಬ ಚೆನ್ನಾಗಿದೆ, ಅದನ್ನು ನೋಡಿ ನಮ್ಮ ವಿನು ಸರ್ ಮಾಡಿಕೊಟ್ರು. ಸಿನಿಮಾ ಒಂದು ಸಾಂಗ್ ಈಗ ರಿಲೀಸ್ ಮಾಡಿರುವಂಥದ್ರಲ್ಲಿ ದರ್ಶನ್ ಸರ್ ಕಟ್ಔಟ್ ಜೊತೆಗೆ ನಿಮ್ಮ ಕಟ್ಔಟ್ ಎರಡೂ ಸೇಮ್ ಕಟ್ಔಟ್ ರೀತಿನೇ, ಒಂದೇ ಹೈಟ್ ಇರೋ ರೀತಿ ಇದೆ. ಜೊತೆಗೆ ಅದರಲ್ಲಿ ಬರುವಂಥ ಒಂದು ಸ್ಟೆಪ್ ನಿಮ್ಮದು. ಸೊ ಈಸ್ ದಟ್ ಆ್ಯನಿಮೇಟೆಡ್ ಏನು ಅಂತ? ಸೊ ಕಟ್ಔಟ್ ಅಂತ ಹೇಳಿದಾಗ ಅದೇ, ಈಗ ಮೆಜೆಸ್ಟಿಕ್ ಅಂದರೆ ಏನು? ಮೆಜೆಸ್ಟಿಕ್ ಅಂದರೆ ನಮಗೆ ಫಸ್ಟ್ ತಲೆಗೆ ಬರೋದೇ ಇದು ದರ್ಶನ್ ಸರ್. ಸೊ ನೀವು ನೋಡ್ತಿರ್ಬೋದು ಆ ಸಾಂಗಲ್ಲಿ ಒಂದು ಕಾರ್ ಹೋಗ್ತಾ ಇದ್ದರೆ, ನಾವು ಲಿರಿಕಲಲ್ಲೇ ಮಾಡಿರ್ಬೋದು ಅದು ಆ್ಯನಿಮೇಷನಲ್ಲಿ, ಒಂದು ಕಾರ್ ಹೋಗ್ತಾ ಇದ್ದರೆ ದರ್ಶನ್ ಸರ್ದು ಕಟ್ಔಟ್ ಒಂದಿರುತ್ತೆ ಸ್ಟಾರ್ಟಿಂಗ್. ಸೊ ಒಂದಾನೊಂದು ಕಾಲದಲ್ಲಿ ಈ ಥರ ಒಬ್ಬರು ಒಂದು ಇದಿತ್ತು ಅಂತ ರೆಫರೆನ್ಸ್ ತೊಗೊಂಡು ಅದನ್ನೆಲ್ಲ ಮಾಡಿದ್ವಿ. ಸಿನಿಮಾ ವಿಡಿಯೋ ನೋಡಿದಾಗ ನಿಮ್ಗೆ ಇನ್ನೂ ಅದರದ್ದು ಎಕ್ಸ್ಪೆಕ್ಟೇಷನ್ಸು ಐ ಮೀನ್ ವಾಟ್ ಯು ಸೀನಿಯರ್ ವಿಲ್ ಬಿ ಮೋರ್ ದೇರ್ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಇನ್ನು ಆ ಕಟೌಟ್ ಬಗ್ಗೆನೇ ಮಾತಾಡೋದಾದರೆ, ಗಾಂಧಿನಗರದಲ್ಲಿ ನಂದೊಂದು ಕಟೌಟ್ ಬೀಳಲೇಬೇಕು ಅನ್ನೋವಂಥದ್ದು ಪ್ರತಿ ಹೀರೋ ಕನಸಾಗಿರುತ್ತೆ, ಯಾರ್ಯಾರು ಹೊಸದಾಗಿ ಬರ್ತಾರೆ ಪ್ರತಿಭೆಗಳು. ನಿಮ್ಮದು ಆ ರೀತಿ ಕನಸು ಇದೆಯಾ? ಎಷ್ಟಡಿ ಕಟೌಟ್ ಬೀಳಬೇಕಂತಿದೆ? ನಂದು ಕಟೌಟ್ ಬೀಳಬೇಕು ಅಂತ ನಾನು ಯಾವತ್ತೂ ಸಿನಿಮಾ ಮಾಡೋಕ್ಕೆ ಬಂದಿಲ್ಲ. ಸೊ ಬೇಸಿಕ್ಲಿ ನಾನು ಡೈರೆಕ್ಷನ್ ಟೀಮಲ್ಲಿ ಇದ್ದಿದ್ದು, ನನಗೆ ಯಾವಾಗಲೂ ಹಂಬಲ ಇತ್ತು, ಏನೋ ಕನ್ನಡಕ್ಕೆ ಒಂದು ಒಳ್ಳೆ ಸಿನಿಮಾ ಕೊಡಬೇಕು, ನಾವು ಟೆಕ್ನಿಕಲಿ ಸ್ಟ್ರಾಂಗ್ ಇರಬೇಕು, ಮತ್ತು ಏನೋ ಬೀಯಿಂಗ್ ಪ್ರೊಡ್ಯೂಸರ್ ಸನ್ ನನಗೆ ಯಾವಾಗಲೂ ಏನು ಜನ ಹೇಳ್ತಿದ್ರು ಅಂದರೆ, ನಿಮ್ಮ ಕನ್ನಡ ಸಿನಿಮಾಗಳು ವಾರಕ್ಕೆ 10 ಬರ್ತವೆ, ಯಾವುದು ನಿಲ್ಲಲ್ಲ, ಯಾವುದು ನೋಡಲ್ಲ, ಯಾವ್ದಾದ್ರು ಅದರ್ ಲ್ಯಾಂಗ್ವೇಜ್ ಒಂದು ಸಿನಿಮಾಗಾದಷ್ಟು ಇಲ್ಲಿ ಹೊಸ ಇರೋದು ಅವನದಾದಷ್ಟು ಇಲ್ಲಿ 10 ಜನದ್ದು ಆಗ್ತಿಲ್ಲ ಅಂತ ಹೇಳ್ತಾರೆ. ಸೊ ಅದನ್ನೆಲ್ಲ ಇಲ್ಲ, ನಮ್ಮದು ಕನ್ನಡದಲ್ಲಿ ನಾವು ತುಂಬ ಸ್ಟ್ರಾಂಗ್ ಇದ್ದೀವಿ, ಅದನ್ನೆಲ್ಲ ನೋಡಿ ಕೇಳಿ ನಾನು ಸ್ಟ್ರಾಂಗಾಗಿ ಮಾಡಬೇಕು ಸಿನಿಮಾ, ಒಂದು ಅದರಲ್ಲಿ ಹೆಸರು ಮಾಡಬೇಕು, ಮತ್ತು ಟೆಕ್ನಿಕಲಾಗಿ ಮಾಡಬೇಕು, ಒಳ್ಳೆ ಕತೆಗಳನ್ನ ತರಬೇಕು, ಮತ್ತು ನಮ್ದು ಎಷ್ಟೊಂದು ಕಾದಂಬರಿಗಳಿದ್ದಾವೆ, ಎಷ್ಟೊಂದು ಚರಿತ್ರೆ ಇದೆ ನಮ್ಮದು, ಅದನ್ನೆಲ್ಲ ನಾನು ಸಿನಿಮಾ ರೂಪದಲ್ಲಿ ತರಬೇಕು ಅಂತ ತುಂಬ ಕನಸು ಕಟ್ಕೊಂಡು ಬಂದಿದ್ದೀನಿ. ಸೊ ಕಟೌಟ್ ಹಾಕ್ಕೊಳ್ಳೋದು ಇಸ್ ಅ ಪಾರ್ಟ್ ಆಫ್ ಇದಿರ್ಬೋದು, ಬಟ್ ಈ ಕಾಲದಲ್ಲಿ ಅದೆಲ್ಲ ಇಲ್ಲ. ಈಗ ನಾವು ಯಾರನ್ನೂ ಕಟೌಟ್ ಹಾಕಿದ್ದಾರೆ ಅಂತ ಹೋಗಿ ನೋಡೋಲ್ಲ, ಅವ್ರು ಮಾಡಿರೋ ಪಾತ್ರ ಇಲ್ಲ, ಅವ್ರು ಮಾಡಿರೋ ಆ್ಯಕ್ಟಿಂಗು, ಅವ್ರೇನು ವಿಷಯ ಹೇಳೋಕೆ ಹೊರಟಿದ್ದಾರೆ ಅದ್ರ ಮೇಲೆ ನಾವೀಗ ಅಭಿಮಾನಿಗಳಾಗ್ತೀವಿ. ಸೊ ಆ ರೀತಿ ನನಗೆ ಜನನ ಸೆಳೆಯೋದು ನನಗಿಷ್ಟ. ವಿಷುವಲಿ ಆ ಒಂದು ಕಟ್ಔಟ್ ಇರ್ಬೋದು, ದರ್ಶನ್ ಸರ್ದು ಕಟ್ಔಟ್ ಯೂಸ್ ಮಾಡಿರೋವಂಥದ್ದು ಯಾವ್ಯಾವ ಸೆಲೆಬ್ರಿಟೀಸ್ ಈಗ ಮೆಚ್ಚುಗೆ ವ್ಯಕ್ತಪಡಿಸಿದ್ರು, ಜೊತೆಗೆ ನಿಮ್ಮ ತಂದೆ ಕೂಡ ನಿರ್ಮಾಪಕರು, ಅವ್ರೇನು ಹೇಳಿದ್ರು? ಸೊ ದರ್ಶನ್ ಸರ್ ಕಟೌಟ್ ಅದೇ ನಾವು ಹೇಳ್ದಂಗೆ ಟೈಟ್ಲಿಗೆ ಜಸ್ಟಿಫೈ ಮಾಡೋದಕ್ಕೆ. ಸೊ ಮೆಜೆಸ್ಟಿಕ್ ಅಂದರೆ ಫಸ್ಟ್ ರಾಜ ಅವರೇ ಅಲ್ಲಿ, ಲೈಕ್ ಹೀಸ್ ದ ಕಿಂಗ್ ದೇರ್ ಅನ್ನೋ ರೀತಿನೇ ನಾವು ಬಿಂಬಿಸಿ ಆ ಕಟೌಟಲ್ಲಿ ಹಾಕಿರೋದು. ಸೊ ಎಲ್ರಿಗೂ ಇಷ್ಟ ಆಗಿದೆ, ಮತ್ತು ನಮ್ಮ ತಂದೆಯವ್ರಿಗೂ ಈ ಸಾಂಗ್ ತೋರಿಸಿದಾಗ ಇಲ್ಲ ದಟ್ ಈಸ್ ಕರೆಕ್ಟ್, ಅವರಿಗೆ ಸಲ್ಲಬೇಕಾದ ಗೌರವ ಸಲ್ಲಿಸ್ಬಿಟ್ಟೆ ನಾವು, ನೀವು ನೋಡಿದರೆ ಫಸ್ಟ್ ಅವ್ರ ಕಟೌಟ್ನೇ ತೋರಿಸ್ಬಿಟ್ಟು ಆಮೇಲೆ ಆ ಸಾಂಗಲ್ಲಿ ನಂದು ಇಂಟ್ರೊಡಕ್ಷನ್ ಆಗುತ್ತೆ. ಸೊ ಒಂದಾನೊಂದು ಕಾಲದಲ್ಲಿ ಅವರೇ ರಾಜ ಅಂತ ತೋರಿಸಿನೇ ಆಮೇಲೆ ನಾವು ಬಂದಿರೋದು. ಆ ರೀತಿ ಜಸ್ಟಿಫೈ ಮಾಡಿದ್ವಿ. ಮತ್ತು ನೋಡಿದವರೆಲ್ಲ ತುಂಬ ಇಷ್ಟಪಟ್ಟರು. ಡಿ ಬಾಸ್ ಫ್ಯಾನ್ಸ್ ಅಂತೂ ನಮ್ಗೆ ತುಂಬ ಸಪೋರ್ಟಿವ್ ಆಗಿ ನಿಂತ್ಕೊಂಡಿದ್ದಾರೆ. ಮತ್ತು ನಾವು ರಿಲೀಸ್ ಮಾಡಿದ್ದು March 17th ಆಗಿರ್ಬೋದು, ಪುನೀತ್ ರಾಜ್ಕುಮಾರ್ ಸರ್ ಬರ್ಡೇ ದಿವಸ. ಅವ್ರ ಮೇಲೆ ನಮ್ಗೆ ತುಂಬ ಅಭಿಮಾನ ಇದೆ. ಅದಕ್ಕೆ ನಾವು ಅವತ್ತಿನ ದಿನ ಮಾಡಿದ್ದು. ಎಕ್ಕಮಾರಿಗೆ ಆಪೋಸಿಟ್ಟು ನಮ್ಮದು ಬಿಡಬೇಕು ಅಂತ ನಾವು ಏನು ಅಂದ್ಕೊಂಡಿರಲಿಲ್ಲ. ನಾವು ಆ್ಯಕ್ಚುಲಿ ಇನ್ಫ್ಯಾಕ್ಟ್ ತುಂಬ ದಿವಸ ಮುಂಚೆನೇ ಆನಂದ್ ಆಡಿಯೋಲಿ ಆ ಡೇಟು ಇದು ಮಾಡ್ಕೊಂಡಿದ್ವಿ, ಎಕ್ಕಮಾರ್ ಅವರು ಮಾಡ್ಕೊಂಡಿದ್ರು. ಆಮೇಲೆ ಆ್ಯಕ್ಚುಲಿ ಇನ್ನೂ ನಮ್ಮದು ಮಧ್ಯಾಹ್ನ ಸಾಯಂಕಾಲ ಅದು ಟೈಮಿಂಗ್ಸ್ ಏನೋ ಡಿಫ್ರೆಂಟ್ ಇತ್ತು. ಬಟ್ ಏನೋ ಕಾಲ ದೇವರು ಇದು ಮಾಡಿಬಿಟ್ಟು ಎಲ್ಲ ಒಂದೇ ಸಲ ಬಂತು ನಮ್ದು. ಅಂದ್ರೂ ಅವ್ರಿಗೆಲ್ಲ ಕಂಪ್ಯಾರಿಸನ್ ಮಾಡ್ತಿಲ್ಲ, ಅವ್ರದೆಲ್ಲ ತುಂಬ ದೊಡ್ಡ ವ್ಯೂಸು, ದೊಡ್ಡ ನಂಬರ್ಸ್ ಹೋಗುತ್ತೆ. ನಮ್ಮದು ಹೊಸದು ಬಂದಿದೆ, ಜನ ನೋಡಿ ಆರತಿಸಿ ಆಶೀರ್ವಾದ ಮಾಡಿ ಅಂತ ಕೇಳ್ಕೊತೀವಿ. ಇನ್ನು ವಿಜಯಲಕ್ಷ್ಮಿ ಅವರು ಸಹ ಇತ್ತೀಚೆಗೆ ಸಿಕ್ಕಾಪಟ್ಟೆ ಸಿನಿಮಾ ರಂಗದಲ್ಲಿ ಆ್ಯಕ್ಟಿವ್ ಆಗಿರುವಂಥದ್ದು. ಇಷ್ಟು ದಿನ ನಾವು ಸೋಷಿಯಲ್ ಮೀಡಿಯಾದಲ್ಲಿ ಅವ್ರನ್ನ ನೋಡ್ತಾ ಇದ್ವಿ. ಸಿನಿಮಾದಲ್ಲಿ ಯಾರ್ಯಾರು ಹೊಸ ಪ್ರತಿಭೆಗಳಿದ್ದಾರೆ ಅವರಿಗೆ ಇತ್ತೀಚೆಗಷ್ಟೇ ವಾಮನ ಸಿನಿಮಾ ಟ್ರೈಲರ್ ಇರಬಹುದು, ಅದ್ರದ್ದು ರಿಲೀಸ್ ಮಾಡೋವಂಥದ್ದು, ಈ ರೀತಿ ಕಾರ್ಯಕ್ರಮಗಳಲ್ಲಿ ಅವರು ಸಹ ತೊಡಗಿಸ್ಕೊಳ್ತಾ ಇದ್ದಾರೆ. ಸೊ ದರ್ಶನ್ ಸರ್ ಸದ್ಯಕ್ಕೆ ನಿಮ್ಗೆ ಕನೆಕ್ಟ್ ಆಗದೆ ಇದ್ರು ವಿಜಯಲಕ್ಷ್ಮಿ ಅವ್ರನ್ನ ಕನೆಕ್ಟ್ ಮಾಡ್ತಾ ಇದ್ದೀರಾ ಹೇಗೆ? ನೀವು ಮುಂದಿನ ದಿನಗಳಲ್ಲಿ ನಿಮ್ಮ ಟ್ರೈಲರ್ ಲಾಂಚ್ಗೆ ಏನಾದರೂ ಬರಬಹುದಾ? ಅಂದರೆ ನಮಗೂ ವಿಜಯಲಕ್ಷ್ಮಿ ಮೇಡಮ್ ನನಗೆ ಅವ್ರು ಏನು ಅಷ್ಟು ಟಚ್ ಇಲ್ಲಮ್ಮ. ಲೈಕ್ ಐ ಹ್ಯಾವ್ ಆಲ್ವೇಸ್ ಫಾಲೋಡ್ ದರ್ಶನ್ ಸರ್. ಲೈಕ್ ನನಗೆ ಆ ಥರ ಮಾಸ್ ಸಿನಿಮಾಗಳು ತುಂಬ ಇಷ್ಟ.
ಸೊ ಅವ್ರನ್ನೇ ಫಾಲೋ ಮಾಡ್ಕೊಂಬಂದಿದ್ದು, ಅವರೊಬ್ಬರೇ ನಮಗೆ ದೇವರು. ಲೈಕ್ ವಿಜಯಲಕ್ಷ್ಮಿ ಮ್ಯಾಮ್, ಲೈಕ್ ಐ ರೆಸ್ಪೆಕ್ಟರ್ ಅ ಲಾಟ್, ಬಟ್ ಐ ಡೋಂಟ್ ಹ್ಯಾವ್ ಎನಿ ಐಡಿಯಾ ಅಬೌಟ್ ಹರ್. ಉಮಾಪತಿ ಸರ್ ಕೂಡ ತುಂಬ ಆತ್ಮೀಯರು ನಿಮ್ಮ ಫ್ಯಾಮಿಲಿಗೂ ಹಾಗೂ ನಿಮಗೂ ಸಹ. ಏನೇನು ಪ್ಲ್ಯಾನ್ಸ್ ಇದೆ? ಉಮಾಪತಿ ಅವರು ಯಾವ ರೀತಿ ನಿಮಗೆ ಸಪೋರ್ಟಿವ್ ಆಗಿ ನಿಂತಿದ್ದಾರೆ? ಈಗ ಸದ್ಯಕ್ಕೆ ರಿಲೀಸ್ ಆಗಿರೋ ಸಾಂಗ್ ನೋಡಿ ಏನು ಹೇಳಿದ್ರು? ಸೊ ಸಾಂಗ್ ನೋಡಿದ್ರು ಸರು, ಅವರು ನಮ್ಮ ಫ್ಯಾಮಿಲಿ ರಿಲೇಟಿವ್ ಆಗಬೇಕು. ಸೊ ಸಾಂಗ್ ತೋರಿಸಿದ್ವಿ. ಸೊ ಅವರು ಅವ್ರ ಅನಿಸಿಕೆ ಹೇಳಿದ್ದಾರೆ. ಸೊ ಸಾಂಗ್ ಸುಮಾರು ಜನಕ್ಕೆ ತೋರಿಸಿದ್ದೀವಿ. ವಿ ಹ್ಯಾವ್ ಪ್ಲ್ಯಾನ್ ಟು ರಿಲೀಸ್ ದ ರಿವ್ಯೂಸ್. ಅದನ್ನೇ ಒಂದು ಇದ್ರಾಗ ಮಾಡಿ ಎಲ್ಲ ಬಿಡಬೇಕು, ಪ್ರಮೋಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ. ಸೊ ಅವ್ರ ಜೊತೆ ಸುಮಾರು ಜನದ ರಿವ್ಯೂಸ್ ಎಲ್ಲ ಇದೆ, ಅದನ್ನೆಲ್ಲ ಬಿಡ್ತೀವಿ. ಸೊ ಉಮಾಪತಿ ಸರ್ ನಮಗೆ ಗೈಡ್ ಮಾಡಿದ್ದಾರೆ, ಅಂದರೆ ಈಗಿನ ರೀತಿ ಯಾವ ರೀತಿ ಪ್ರಮೋಷನ್ ಮಾಡಬೇಕು ಮತ್ತು ಹೆಂಗೆ ಒಂದು ಹೊಸ ಹೀರೋನ ತರಬೇಕು. ಬಿಕಾಸ್ ಈಸ್ ದ ಮೋಸ್ಟ್ ಸಕ್ಸಸ್ಫುಲ್ ಪ್ರೊಡ್ಯೂಸರ್ ಐ ಹ್ಯಾವ್ ಎವರ್ ಸೀನ್. ಸೊ ಅವರು ಚಿಕ್ಕಣ್ಣ ಅಂತವ್ರನ್ನ ಇಟ್ಕೊಂಡಿರ್ಬೋದು, ಇಲ್ಲಾಂದರೆ ಹಿ ಹ್ಯಾಸ್ ಟೇಕನ್ ಇವನ್ ನ್ಯಾಷನಲ್ ಅವಾರ್ಡ್. ಸೊ ಯಾವ ರೀತಿ ಪ್ರೊಡಕ್ಷನ್ ಮಾಡಿ ಎಲ್ಲಿಂದ ನಾವು ಎಲ್ಲಿ ತೋರಿಸಿದ್ರೆ ನಮ್ಮ ಸಿನಿಮಾನ ನಮಗೆ ರಿಟರ್ನ್ಸ್ ಬರುತ್ತೆ, ಮತ್ತು ಯಾವ್ದು ಗುಡ್ ಪಬ್ಲಿಸಿಟಿ, ಯಾವ್ದು ಬ್ಯಾಡ್ ಪಬ್ಲಿಸಿಟಿ. ಹಿ ಹ್ಯಾಸ್ ಗಿವನ್ ಅಸ್ ದೇರ್ಸ್ ನಥಿಂಗ್ ಲೈಕ್ ಬ್ಯಾಡ್ ಪಬ್ಲಿಸಿಟಿ ಆಫ್ ಕೋರ್ಸ್, ಬಟ್ ವಿಚ್ ಗಿವ್ಸ್ ಅಸ್ ಮೋರ್ ರಿಸಲ್ಟ್ಸ್. ಅದನ್ನು ಕಾನ್ಸಂಟ್ರೇಟ್ ಹೆಂಗೆ ಮಾಡೋದು ಏನು ಅಂತೆಲ್ಲ ಹೇಳಿಕೊಟ್ಟು ನಮಗೆ ತುಂಬ ಗೈಡೆನ್ಸ್ ಮಾಡಿ ಇದಕ್ಕೆ ಇದು ಮಾಡಿದ್ದಾರೆ. ಮತ್ತು ಮೆಜೆಸ್ಟಿಕ್ 2 ಅನ್ನೋ ಟೈಟ್ಲು ಸಿಕ್ಕಿರೋದೇ ಒಂದು ದೊಡ್ಡ ಪ್ಲಸ್ಸು ಅಂತ ಹೇಳಿ ಬ್ಲೆಸ್ ಮಾಡಿದ್ದಾರೆ. ಸೊ ಐ ಥ್ಯಾಂಕ್ ಹಿಮ್ ಆಲ್ಸೋ. ಸೊ ಏನಾದರೂ ಹೇಳ್ತಿದ್ರಾ ರೆಫರೆನ್ಸ್ ನೀನು ದರ್ಶನ್ ಅವ್ರದ್ದು ಈ ರೀತಿ ಮಾಡ್ಕೋಬೇಕು? ಯಾಕಂದರೆ ಅವರು ಲಾಂಗ್ ಹಿಡಿದಿದ್ರು, ನೀವು ಲಾಂಗ್ ಹಿಡಿತಾ ಇದ್ದೀರಾ. ಸಾಕಷ್ಟು ಹೀರೋಗಳು ನಮ್ಮ ಚಿತ್ರರಂಗದಲ್ಲಿ ಟಾಪ್ ಸ್ಟಾರ್ಸ್ ಅನ್ನೋಂಥವ್ರು ಲಾಂಗ್ ಹಿಡಿದಿದ್ದಾರೆ. ಈಗ ಧ್ರುವ ಸರ್ KD ಮೂಲಕ, ಶಿವಣ್ಣ ಅವರು ಲಾಂಗ್ ಹಿಡಿದಿರೋ ಅಂಥದ್ದು. ಈ ರೀತಿ ಈಗ ನೀವು ಫಸ್ಟ್ ಸಿನಿಮಾದಲ್ಲಿ ಲಾಂಗ್ ಹಿಡಿತಾ ಇರೋದು. ಸೊ ಇದು ಪ್ಯೂರ್ಲಿ ಬೇಸ್ಡ್ ನಮ್ಮ ಡೈರೆಕ್ಟ್ರ್ ಕತೆ ಆಧಾರಿತ. ಸೊ ಬಟ್ ನಾವು ಕನ್ನಡ ಇಂಡಸ್ಟ್ರೀಲಿ ಸಿನಿಮಾ ಮಾಡಬೇಕು ಅಂತ ನಾನು ನಮ್ಮ ತಂದೆಯವರು ಈ ಥರ ಡಿಸೈಡ್ ಮಾಡಿದಾಗ, ಲೈಕ್ ವಿ ಅಫ್ಕೋರ್ಸ್ ವಾಂಟೆಡ್ ಟು ಗೋ ವಿತ್ ಅ ಕಮರ್ಷಿಯಲ್ ಫಾರ್ಮುಲಾ ಆ್ಯಂಡ್ ವಾಟ್ ಹ್ಯಾಸ್ ವರ್ಕ್ಡ್ ಮೇನ್ಲಿ ಇನ್ ಕನ್ನಡ ಸಿನಿಮಾ. ನಾವು ನೋಡ್ಬೋದು ತುಂಬ ಸಿನಿಮಾಸ್ ಈ ಥರ ಬಂದು ಅದರಲ್ಲಿ ಕ್ಲಿಕ್ ಆಗಿದ್ದಾರೆ. ಸೊ ವಿ ವಾಂಟೆಡ್ ಟು ಗೋ ವಿತ್ ದ ಸಕ್ಸಸ್ಫುಲ್ ಫಾರ್ಮುಲಾ ಆ್ಯಂಡ್ ವಿ ವಾಂಟೆಡ್ ಟು ಟ್ರೈ ಸಮಥಿಂಗ್ ನ್ಯೂ. ಅದಕ್ಕೆ ಈ ಜನ್ರೇಷನ್ಗೆ ವಿ ಹ್ಯಾವ್ ಗೋನ್ ವಿತ್ ಕಂಪ್ಲೀಟ್ಲಿ ರಾ ಫಾರ್ಮ್ಯಾಟ್ ಆ್ಯಂಡ್ ಇನ್ ದಟ್ ವಿ ಹ್ಯಾವ್ ಯೂಸ್ ದ ಸಕ್ಸಸ್ಫುಲ್ ಫಾರ್ಮುಲಾ. ಎರಡನ್ನೂ ಬ್ಲೆಂಡ್ ಮಾಡಿ ಸಿನಿಮಾ ಮಾಡಿದ್ದೀವಿ ಅಂತ ಅಂದ್ಕೊಂಡಿದ್ದೀನಿ. ಯಾವ ಸ್ಟಾರ್ ಲಾಂಗ್ ಹಿಡಿಯೋದನ್ನು ನೀವು ಕಾಪಿ ಮಾಡಿದ್ದೀರಾ? ಅಟ್ಲೀಸ್ಟ್ ಒಂದು ರೆಫರೆನ್ಸ್ ಆಗಿ ತೊಗೊಂಡಿದ್ದೀರಾ? ಲೈಕ್ ಸ್ಟಾರ್ ಲಾಂಗ್ ಹಿಡಿಯೋದು ಅಂತ ಆ ಥರ ಏನು ತೊಗೊಂಡಿಲ್ಲಮ್ಮ. ಲೈಕ್ ನಾನು ಅದಕ್ಕೇನು ಪ್ರಿಪ್ರೇಷನ್ಸ್ ಆ ಥರ ಎಲ್ಲ ಮಾಡಿಲ್ಲ. ನಾರ್ಮಲಾಗಿ ಹಿಡ್ಕೊಂಡ್ವಿ. ಹಿಂಗೆ ಕೊಟ್ಟರು ನಮ್ಮ ಫೈಟ್ ಮಾಸ್ಟರ್ ಚಿನ್ನಯ್ಯ ಹೇಳ್ತಿದ್ರು ಹಿಂಗೆ ಮಾಡಿ ಸರ್ ಅಂತ. ಬಟ್ ಸುಮಾರು ಜನ ಹೇಳಿದರು ಎಲ್ಲರದ್ದು ರೆಫರೆನ್ಸ್ ನೋಡಿ ಆ ಥರ ಮಾಡಿ ಈ ಥರ ಮಾಡಿ ಅಂತ. ನನಗೆ ಆ ಥರ ಇಷ್ಟ ಆಗಲಿಲ್ಲ. ಮತ್ತು ಮೇನ್ ನಾನು ಹೋಮ್ವರ್ಕ್ ಮಾಡಿದ್ದೀನಿ ಇದಕ್ಕೆ. ಏನಂದರೆ ಲೈಕ್ ನಾನು ಯಾವತ್ತೂ ಮೆಜೆಸ್ಟಿಕಲ್ಲಿ ಹೋಗಲಿ, ಬಸ್ಸಲ್ಲಾಗಲಿ ಇಲ್ಲ ಆ ಥರ ಓಡಾಡ್ತಿರ್ಲಿಲ್ಲ. ಯಾವಾಗೋ ಒಂದು ಸ್ವಲ್ಪ ಓಡಾಡಿದ್ದೀನಿ ಅಷ್ಟೇ. ಬಟ್ ಕಂಪ್ಲೀಟ್ಲಿ 10 days ಹೋಗಿ ಮೆಜೆಸ್ಟಿಕ್ ನಾನು ನಮ್ಮ ಡೈರೆಕ್ಟ್ರು ಬೆಳಗ್ಗೆ ಒಂದು 7-8 ಗಂಟೆಗೆ ಹೋದರೆ ಸಾಯಂಕಾಲ ಒಂದು 3-4 ಗಂಟೆವರೆಗೂ ಇರ್ತಿದ್ವಿ. ಒಂದೊಂದ್ಸಲಿ ಮಧ್ಯಾಹ್ನ ಒಂದು 4 ಗಂಟೆಗೆ ಹೋಗಿ ರಾತ್ರಿ 11 ಗಂಟೆ 12 ಗಂಟೆ 1 ಗಂಟೆವರೆಗೂ ಇದ್ದೀವಿ. ಆ ಥರ ಒಂದು ವಾರ ಕಂಟಿನ್ಯೂಸಾಗಿ ಹೋಗಿ ಅಲ್ಲಿನವ್ರ ಥರ ಇದ್ದು ಒಂದೊಂದ್ಸಲಿ ಅಲ್ಲೇನೇನೋ ತೊಗೊಂಡು ಅದನ್ನೆಲ್ಲ ನಾವು ಮತ್ತೆ ಮಾರೋದು, ಆ ಕೂಲಿಂಗ್ ಗ್ಲಾಸ್ನೆಲ್ಲ ಮಾರೋದು ಜನಗಳಿಗೆ. ಸೊ ಅಲ್ಲಿ ಬಂದಾಗ ಅವ್ರ ಮೆಂಟಾಲಿಟಿ ಏನಿರುತ್ತೆ, ನಾವು ಅವ್ರ ಥರನೇ ಅರ್ಧೋಗಿರೋ ಬಟ್ಟೆ ಅವೇನೋ ಕಾಸ್ಟ್ಯೂಮ್ಸ್ ಎಲ್ಲ ತರಿಸ್ಕೊಡ್ತಿದ್ರು, ಅದನ್ನು ಹಾಕ್ಕೊಂಡು ಅಲ್ಲಿ ತಿರುಗಾಡ್ಕೊಂಡು ಏನು ಹೆಂಗಿದೆ ಇಲ್ಲಿ ಜನ ಲೈಫ್ ಸ್ಟೈಲು ಮತ್ತು ಅಲ್ಲಿ ಏನೇನು ವ್ಯವಹಾರಗಳು ನಡೀತವೆ ಅವನ್ನೆಲ್ಲ ತಿಳ್ಕೊಂಡು ನನಗೆ ಕ್ಯಾರೆಕ್ಟರ್ ಒಳಗಡೆ ಹೋಗೋಕ್ಕೆ ತುಂಬ ಹೆಲ್ಪ್ ಮಾಡಿದ್ರು ನಮ್ಮ ಡೈರೆಕ್ಟ್ರು ಸರು. ಸೊ ಆ ರೀತಿಯೆಲ್ಲ ತುಂಬ ಹೋಮ್ವರ್ಕ್ ಮಾಡಿದ್ದೀವಿ. ಒಂದು 10 days ಅಲ್ಲಿ ಸ್ಪೆಂಡ್ ಮಾಡಿ ಸೊ ಮೆಜೆಸ್ಟಿಕ್ ಇನ್ ಆ್ಯಂಡ್ ಔಟ್ ಸ್ವಲ್ಪ ತಿಳ್ಕೊಂಡಿವಿ, ಅಲ್ಲಿ ಆಗಲಿ ಮಾರ್ಕೆಟ್ ಆಗಲಿ. ಸೊ ನನಗೂ ನಮ್ಮ ಬೆಂಗಳೂರಲ್ಲಿ ಈ ಥರ ಎಲ್ಲ ಇದೆ ಅಂತ ನನಗೂ ಗೊತ್ತಿರಲಿಲ್ಲ. ಸೊ ಈ ರೀತಿಯಿಂದ ತುಂಬ ನಾಲೆಜ್ ಬಂತಮ್ಮ ನನಗೂ. 2002ರಲ್ಲಿ ಇದ್ದಂತಹ ಮೆಜೆಸ್ಟಿಕ್, ಈಗ 2025 ಮೆಜೆಸ್ಟಿಕ್ ಏನೇನು ಡಿಫ್ರೆನ್ಸ್ ಕಂಡ್ರಿ ನಿಮ್ಮ ಸಿನಿಮಾದಲ್ಲಿ? ಆ ಡಿಫ್ರೆನ್ಸ್ ಕಾಣಿಸುತ್ತಾ? ಸೊ ಸಿನಿಮಾ ವೈಸ್ ನೋಡೋಕ್ಕೆ ಹೋದರೆ ಆ ಮೆಜೆಸ್ಟಿಕ್ಕಿಗೂ ಈ ಮೆಜೆಸ್ಟಿಕ್ಕು ತುಂಬಾ ಡಿಫ್ರೆನ್ಸ್ ಇದೆ. ಸೊ ಆಗಿನ ಟೆಕ್ನಿಕಲ್ ವರ್ಕ್ಸ್ ಬೇರೆ, ಈಗಿನ ಟೆಕ್ನಿಕಲ್ ವರ್ಕ್ ಬೇರೆ, ನಿಮಗೆ ಗೊತ್ತು. ಅದೊಂದು ಆಸ್ಪೆಕ್ಟ್ ಆದರೂ ಕತೆ ಮೂಲಕ ಹೇಳೋಕೆ ಹೊರಟಿರೋದು ಅದು ಲೈಕ್ ಇಟ್ ವಾಸ್ ಲೈಕ್ ಮೋರ್ ಲೈಕ್ ಅ ಲವ್ ಸ್ಟೋರಿ. ಇದರಲ್ಲಿ ಇಟ್ಸ್ ಮೋರ್ ಲೈಕ್ ಯುನೋ ಇಟ್ಸ್ ಲೈಕ್ ವಿ ಹ್ಯಾವ್ ಗಾನ್ ಇನ್ ಟು ದ ಪ್ಲೇಸ್ ಆ್ಯಂಡ್ ಇನ್ ಆ್ಯಂಡ್ ಅರೌಂಡ್ ದಟ್. ಆ್ಯಂಡ್ ಮೇನ್ಲಿ ಇಲ್ಲಿ ಅಮ್ಮ ಸೆಂಟಿಮೆಂಟ್ ಸ್ವಲ್ಪ ಜಾಸ್ತಿ ಇದೆ. And we have a lot of characters revolving around. I can't reveal the story, of course. So ಇಲ್ಲಿ ಏನಂದರೆ ಯು ಕ್ಯಾನ್ ಎಕ್ಸ್ಪೆಕ್ಟ್ ಮೋರ್ ರಾನೆಸ್ ದೇರ್. ಆಗಿನ ಶೈಲಿ ಬೇರೆ ಇತ್ತು,
ಈಗ ನಾವು ಜನಕ್ಕೆ ಆ ಥರ ಹೇಳೋಕ್ಕಾಗಲ್ಲ. ಅಫ್ಕೋರ್ಸ್ ಈಗ ತುಂಬ ನಾಲೆಜ್ ಈ ಥರ ನಡೆಯುತ್ತಾ ಅಂತ ನನ್ನೇ ಬಂದು ಎಲ್ಲ ಕೇಳ್ತಾರೆ ಆಮೇಲೆ. ಸೊ ಆ ಥರ ನಾವು ತೋರ್ಸೋಕ್ಕಾಗಲ್ಲ. ಸೊ ವಿ ಹ್ಯಾವ್ ಟು ಕನ್ವಿನ್ಸ್ ದ ಆಡಿಯನ್ಸ್. ಅವ್ರು ಬರ್ತಾ ಇದ್ದಾರೆ ಅಂದರೆ ಅವ್ನಿಗೆ ಕನ್ವಿನ್ಸ್ ಮಾಡಿ ನಾನು ವಾಪಸ್ ಕಳಿಸಿದ್ರೆ ಅವ್ನು ಬಿಲೀವ್ ಮಾಡ್ತಾನೆ, ನಾನು ಹೇಳೋದು ನಿಜ ಅಂತ. ಇಲ್ಲ ಅಂದರೆ ಇವನ್ನೆಲ್ಲ ಬಂಡಲ್ಲು ಅಂದ್ಕೊಂಡು ಹೋಗೋ ರೀತಿ ಜಾಸ್ತಿ. ಈಗ ನಾವೇ ಹೋಗಿ ನೋಡ್ತೀವಿ ಮೂವಿ, ಕನ್ವಿನ್ಸ್ ಆಗಿಲ್ಲ ಅಂದರೆ ಸುಮ್ಮನೆ ಏನೇನೋ ಮಾಡಿಬಿಟ್ಟಿದ್ದಾರೆ ಅಂತ ಅನ್ಸ್ಬಿಡುತ್ತೆ ಅಂತ ಮಾತಾಡ್ಕೊಂಬರ್ತೀವಿ. ಸೊ ನನಗೆ ಆ ಥರ ಇಷ್ಟ ಇಲ್ಲ. ವಿ ಹ್ಯಾವ್ ಟ್ರೈ ಟು ಕನ್ವಿನ್ಸ್ ದ ಆಡಿಯನ್ಸ್. ಇಲ್ಲ, ಈ ಟೈಟ್ಲಿಗೆ ಮತ್ತು ಈಗಿರೋ ಪ್ರೆಸೆಂಟ್ ಸಿಚುವೇಶನ್ಗೆ ವಿ ಹ್ಯಾವ್ ಗಿವನ್ ಜಸ್ಟಿಫಿಕೇಷನ್. ಮೇನ್ಲಿ ಒನ್ ಪಾಯಿಂಟ್ ನಿಮಗೆ ಒಂದು ಎಕ್ಸಾಂಪಲ್ ಕೊಡಬೇಕಂದ್ರೆ, ಈಗ ಕ್ರೈಮ್ ಇಲ್ಲ ಅಂತ ನೀವು ಅನ್ಕೊತೀರ. ಲೈಕ್ ವಿ ಹ್ಯಾವ್ ಪೊಲೀಸರು ತುಂಬ ಸ್ಟ್ರಾಂಗ್. ನಾನು ಅನ್ಕೊತಿದ್ದೆ, ಅಫ್ಕೋರ್ಸ್ ನಾನು ಕಾಲೇಜಲ್ಲಿ ಓದ್ತಿದ್ದಾಗಲಿ ಇಲ್ಲ ಪೊಲೀಸರು ತುಂಬ ಸ್ಟ್ರಾಂಗ್, ಈಗೆಲ್ಲ ಕ್ರೈಮ್ ಮಾಡಲ್ಲ ಮಚ್ಚ, ಯಾರು ರೌಡಿಸಮ್ ಮಾಡ್ತಾರೆ ಅವೆಲ್ಲ ಅಂತ ಅನ್ಕೊಂಡಿರ್ತೀವಿ. ಬಟ್ ಇಲ್ಲ, ಆ್ಯಕ್ಚುಲಿ ರೌಡಿಸಮ್ ಇದೆ. ನೀವು ಬೇಕಾದ್ರೆ ನ್ಯೂಸ್ ಪೇಪರ್ ತೆಗೆದು ನೋಡಿ, ಆಗಲೂ ಕೊಲೆಗಳು ನಡೀತಾನೆ ಇರ್ತವೆ. ಆ ಗ್ಯಾಂಗು ಈ ಗ್ಯಾಂಗು ವಾರ ಆಯಿತು ಅಂತ ಬರ್ತಾನೆ ಇರ್ತವೆ. ಸೊ ಇಟ್ಸ್ ಆಲ್ ದೇರ್, ಇಟ್ಸ್ ಜಸ್ಟ್ ದಟ್ ವಿ ಡೋಂಟ್ ನೋ. ಸೊ ವಿ ಹ್ಯಾವ್ ಗಿವನ್ ಮೋರ್ ಆಫ್ ಇನ್ಸೈಟ್ ಇನ್ ಟು ದಟ್. ಇದೆ, ಕಂಪ್ಲೀಟ್ ಹೋಗಿಲ್ಲ ಅನ್ನೋ ರೀತಿಯೇ ನಾವು ತೋರಿಸಿದ್ದೀವಿ. ಮಾಲಾಶ್ರೀ ಅವರು ಕೂಡ ನಿಮ್ಮ ಸಿನಿಮಾದಲ್ಲಿ ಇರೋವಂಥದ್ದು ಒಂದು ರೀತಿ ಮೇನ್ ಯಾರು ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಆಳಿದ್ರು ಇನ್ನೂ ಆಳ್ತಾ ಇದ್ದಾರೆ. ಸೊ ಅಂಥ ಸ್ಟಾರ್ಗಳು ನಿಮ್ಮ ಸಿನಿಮಾದಲ್ಲಿ ಇರೋವಂಥದ್ದು ಸಾಕಷ್ಟು ಪ್ಲಸ್ ಪಾಯಿಂಟ್ ಅಂತಲೇ ಹೇಳಬಹುದು. ಮಾಲಾಶ್ರೀ ಮ್ಯಾಮ್ ಜೊತೆ ನಿಮ್ಮ ಒಂದು ಸಾಂಗ್ ಕೂಡ ಬರಬೇಕು. ಯಾವಾಗ ಬರ್ಬೋದು, ಯಾವಾಗ ಎಕ್ಸ್ಪೆಕ್ಟ್ ಮಾಡ್ಬೋದು ಆಡಿಯನ್ಸ್? ಸೊ ನೆಕ್ಸ್ಟ್ ಸಾಂಗ್ ವಿ ಆರ್ ಪ್ಲಾನಿಂಗ್ ಟು ರಿಲೀಸ್ ಮಾಲಾಶ್ರೀ ಮ್ಯಾಮ್ ಅಂಡ್ ನಮ್ಮದು ಕಾಂಬಿನೇಷನ್ ಇರೋದು. ಸೊ ದಟ್ ಈಸ್ ಲೈಕ್ ಮೇನ್ಲಿ ಒಂದು ಉತ್ಸವ ನಡೆಯುತ್ತೆ ಮೆಜೆಸ್ಟಿಕಲ್ಲಿ. ಇಟ್ಸ್ ಲೈಕ್ ಅಣ್ಣಮ್ಮ ಸಾಂಗ್ ಅದು. ಸೊ ಆ ಸಾಂಗ್ಗೆ ಮಾಲಾಶ್ರೀ ಮೇಡಮ್ ಇದ್ದಾರೆ. ಲೈಕ್ ಶಿ ಹಸ್ ಡನ್ ಒನ್ ಮೋರ್ ಇಂಪಾರ್ಟೆಂಟ್ ಸೀನ್ ಆಲ್ಸೋ ಇನ್ ದ ಮೂವಿ. ದಟ್ಸ್ ಆಲ್ಸೋ ವೆರಿ ಕ್ರೂಷಿಯಲ್ ಸೀನ್ ಇನ್ ದ ಮೂವಿ. ಸೊ ಶಿ ಹಸ್ ಡನ್, ಐ ಮೀನ್ ಅವ್ರ ಲೆಜೆಂಡ್ರಿ ಆ್ಯಕ್ಟ್ರು. ಅವ್ರ ಡೇಟ್ಸ್ಗೆ ಎಷ್ಟೊಂದು ಜನ ಹೀರೋ ಕಾಯ್ತಿದ್ರು ಅನ್ನೋ ರೀತಿ ಅವರು ಆ ರೀತಿ ಕೆರಿಯರ್ನ ರೂಲ್ ಮಾಡಿದವರು, ಇಂಡಸ್ಟ್ರಿ ರೂಲ್ ಮಾಡಿದವರು. ಅಂಥವ್ರು ಬಂದು ನಮ್ಮ ಜೊತೆ ಒಂದೆರಡು ಸ್ಟೆಪ್ಪು ಒಂದು ಸೀನ್ ಹಾಕಿದ್ದಾರೆ ಅಂದರೆ ಲೈಕ್ ಐ ಫೀಲ್ ಬ್ಲೆಸ್ಡ್. ಅಫ್ಕೋರ್ಸ್ ಮಾಲಾಶ್ರೀ ಮ್ಯಾಮು ಅಷ್ಟು ಕ್ಯೂಟಾಗಿ ಆ ಥರ ಇದ್ದವ್ರು ಬಂದು ನನ್ನ ಪಕ್ಕದಲ್ಲಿ ಡ್ಯಾನ್ಸ್ ಮಾಡಿದ್ದಾರೆ ಅಂದರೆ ನನಗೆ ಒಂಥರ ಖುಷಿ ಆಗುತ್ತೆ. ಲೈಕ್ ಎಷ್ಟೊಂದು ಜನ ಡ್ರೀಮ್ ಇರುತ್ತೆ ಅವ್ರು ನೋಡೋಕ್ಕೆ, ನಾನು ಅಟ್ಲೀಸ್ಟ್ ಅವ್ರ ಜೊತೆ ಡ್ಯಾನ್ಸ್ ಮಾಡಿದ್ದೀನಿ ಅನ್ನೋ ರೀತಿ. ಲೈಕ್ ಈಗ ಹೆಂಗೆ ಅದರ ಇಂಡಸ್ಟ್ರಿ ಇಲ್ಲ, ಶ್ರೀದೇವಿ ಮ್ಯಾಮ್ ಆಗಲಿ ಇಲ್ಲ ಹೇಮಮಾಲಿನಿ ಎಲ್ಲ ಇರ್ತಾರೋ, ನಮ್ಮ ಕನ್ನಡ ಇಂಡಸ್ಟ್ರಿಗೆ ಮಾಲಾಶ್ರೀ ಮ್ಯಾಮ್ ಒಂಥರ ಚಾರ್ಮಿಂಗ್ ಅಲ್ವಾ. ಲೈಕ್ ಎವರ್ ಚಾಮ್. ಅವ್ರ ಫೇಸ್ ನೋಡಿದ್ರೇ ಹಂಗೆ. ಈಗ ರಾಮಾಚಾರಿಲಿ ಅವ್ರ ಫೇಸ್ ನೋಡಿದ್ರೆ ಒಬ್ಬ ಎಷ್ಟು ಕ್ಯೂಟ್ ಅನ್ಸ್ಬಿಡುತ್ತೆ. ಆ ಥರ ಅವ್ರು ಬಂದು ನನ್ನ ಜೊತೆ ಡ್ಯಾನ್ಸ್ ಮಾಡಿದ್ರು ಅಂದರೆ ಲೈಕ್ ಐ ಫೀಲ್ ಬ್ಲೆಸ್ಡ್ ಆ್ಯಂಡ್ ಇಟ್ ವಾಸ್ ವೆರಿ ನೈಸ್ ವರ್ಕಿಂಗ್ ವಿತ್ ಹರ್. ಆ್ಯಂಡ್ ರಿಯಲಿ ಶಿ ಈಸ್ ವೆರಿ ಹಂಬಲ್, ಡೌನ್ ಟು ಅರ್ತ್. ಅಷ್ಟು ದೊಡ್ಡ ಇನ್ನಾದರೂ ಅಷ್ಟು ದೊಡ್ಡ ಪ್ರೊಡ್ಯೂಸರ್ ಹೆಂಡ್ತಿ, ಸೋ ಮೆನಿ ಫಿಲಮ್ಸ್ ದೇ ಹವ್ ಪ್ರೊಡ್ಯೂಸ್ಡ್ ಆ್ಯಂಡ್ ದೇ ಹವ್ ಗಿವನ್ ಅ ಲಾಟ್ ಟು ಇಂಡಸ್ಟ್ರಿ, ಬಟ್ ದೇ ಆರ್ ಸೇಯಿಂಗ್ ಸೋ ಹಂಬಲ್ ಆ್ಯಂಡ್ ಡೌನ್ ಟು ಅರ್ತ್. ಲೈಕ್ ದಟ್ಸ್ ವೆರಿ ಇನ್ಸ್ಪೈರಿಂಗ್ ಫಾರ್ ಮಿ. ದರ್ಶನ್ ಅವ್ರಿಗೂ ಮಾಲಾಶ್ರೀ ಅವರು ಸಾಕಷ್ಟು ಕ್ಲೋಸ್ ಇರೋದ್ರಿಂದ, ಆತ್ಮೀಯತೆ ಇರೋದ್ರಿಂದ ನಿಮ್ಮ ಸಿನಿಮಾಗೆ ಹೆಲ್ಪ್ ಆಗಲಿ ಅನ್ನುವಂಥ ರೀತಿಯಲ್ಲಿ ಇರ್ಬೋದು, ಅಥವಾ ನಿಮಗೆ ಪರ್ಸ್ನಲ್ ಆಗಿ ನಿಮ್ಮ ರೋಲ್ ವಿಚಾರವಾಗಿ ಏನಾದರೂ ಅದ್ರ ಬಗ್ಗೆ ಇನ್ಪುಟ್ಸ್ ಕೊಡ್ತಿದ್ರಾ, ಹೇಳ್ತಿದ್ರಾ? ಲೈಕ್ ರೋಲ್ ವೈಸು ಕತೆಗೆ ಲೈಕ್ ನಮ್ಮ ಡೈರೆಕ್ಟ್ರು ಎಲ್ಲ ಹೆಲ್ಪ್ ಮಾಡ್ತಿದ್ರು. ಸೊ ಶಿ ವಾಸ್ ಲೈಕ್ ಈ ಟೈಟ್ಲ್ ಸಿಕ್ಕಿರೋದು ಅದೃಷ್ಟ. ಆ್ಯಂಡ್ ನಮಗೆ ಮಾಲಾಶ್ರೀ ಮ್ಯಾಮ್ ಯಾಕೆ ಬೇಕಾಯಿತು ಅಂದರೆ ಆ ಪ್ಲೇಸಲ್ಲಿ ಆ ಲೇಡಿ ಇದ್ದರೆ ಲೈಕ್ ಇಟ್ ವಿಲ್ ಜಸ್ಟಿಸ್ ಕೊಟ್ಟಂಗೆ. ಲೈಕ್ ವಿ ವಾಂಟೆಡ್ ಅ ಲೇಡಿ ಮೋರ್ ಲೈಕ್ ಅ ಸ್ಟಾರ್, ಬಟ್ ವಿ ವಾಂಟೆಡ್ ಅ ಲೇಡಿ ಕ್ಯಾರೆಕ್ಟರ್. ಆ ಥರ ಅಫ್ಕೋರ್ಸ್ ಮಾಲಾಶ್ರೀ ಮ್ಯಾಮ್ ಫಸ್ಟ್ ನಮಗೆ ಥಾಟಿಗೆ ಬರೋದು. ಸೊ ವೆನ್ ವಿ ಅಪ್ರೋಚ್ಡ್ ಹರ್ ಫಾರ್ ದಿಸ್ ರೋಲ್, ಶಿ ಈಸ್ ಲೈಕ್ ಶಿ ವಿಲ್ ಡೂ ಡೆಫಿನೆಟ್ಲಿ. ಅದು ಮೆಜೆಸ್ಟಿಕ್ ಅನ್ನೋ ಟೈಟ್ಲಿಗೆ ನೀನು ಮಾಡ್ತಾಯಿದ್ದೀರ ಅಂದರೆ ನಮ್ಮ ಡ್ಯಾಡಿನೂ ರಾಮು ಸರ್ ತುಂಬ ಆತ್ಮೀಯರಾಗಿದ್ದರು. ಸೊ ನೀವು ಮಾಡ್ತಿದ್ದೀರಾ ಅಂದಾಗ ಶಿ ಡಿಂಟ್ ಹೆಸಿಟೇಟ್ ಟು ಇವನ್ ಆಕ್ಸೆಪ್ಟ್. ಆ್ಯಂಡ್ ನಮ್ಮ ಡೈರೆಕ್ಟ್ರಿಗೂ ಅವರಿಗೂ ತುಂಬಾ I mean like she was very good with, I mean he was very good with their family. So she immediately agreed and ನಮ್ಮಂಥ ಚಿಕ್ಕ ಸಣ್ಣ ಪುಟ್ಟ ಹೀರೋಗಳು ಬರ್ತಿರೋದಲ್ಲ ಅಂಥ ಸ್ಟಾರ್ಸ್ ಬಂದು ಹೆಲ್ಪ್ ಮಾಡಿ ನಮ್ಮ ಪುಷ್ ಮಾಡಿದ್ದಾರೆ ಅಂದರೆ ಇಟ್ಸ್ ಅ ಗ್ರೇಟ್ ಅಲ್ವಾ. ಅಂದರೆ ವಿ ಹ್ಯಾವ್ ಅ ಸೀನ್, ಅದೇನು ಅಂತ ನೀವು ಅಲ್ಲೇ ನೋಡಬೇಕು. ಅದು ಏನು ಅಂತ ನೀವು ಅಲ್ಲೇ ನೋಡಿ. ಶಿ ಹ್ಯಾಸ್ ಅ ವೆರಿ ಕ್ರೂಷಿಯಲ್ ಸೀನ್ ದಟ್ ಈಸ್ ವೆರಿ ಇಂಟ್ರೆಸ್ಟಿಂಗ್. ಹೀರೋ ಇಂಟ್ರೊಡ್ಯೂಸ್ ಆಯಿತು, ಮಾಲಾಶ್ರೀ ಅವರು ಇದ್ದಾನೆ ಅನ್ನೋದು ಗೊತ್ತಾಯಿತು, ಶ್ರುತಿ ಅವ್ರ ಮ್ಯಾಮ್ ಇದ್ದಾರೆ ಅನ್ನೋದು ಗೊತ್ತಾಯಿತು. ಆದರೆ ನಿಮ್ಮ ವಿರುದ್ಧ ತೊಡೆ ತಟ್ಟಿ ನಿಲ್ಲುವಂಥ ವಿಲನ್ ಯಾರು? ನಮ್ಮ ವಿರುದ್ಧ ವಿ ಹ್ಯಾವ್ ಒನ್ ವಿಲನ್ ವಿಚ್ ಐ ಕಾಂಟ್ ರಿವೀಲ್. ಅವ್ರ ಸರ್ಪ್ರೈಸ್ ಎಲಿಮೆಂಟು. ಇನ್ನು ಇಬ್ಬರು ಕೋಟೆ ಪ್ರಭಾಕರ್ ಸರು ಮತ್ತು ಪೆಟ್ರೋಲ್ ಪ್ರಸನ್ನ ಸರು. ಇನ್ನೊಂದು ವಿಲನ್ನು ಇದ್ದಾರೆ, ಅವರು ನಾನು ರಿವೀಲ್ ಮಾಡೋಲ್ಲ. ಅದು ರಿವೀಲ್ ಮಾಡಿಬಿಟ್ರೆ ಸಸ್ಪೆನ್ಸ್ ಹೋಗ್ಬಿಡುತ್ತೆ. ಸೊ ಸಿ ದ ಮೂವಿ ಆ್ಯಂಡ್ ದೆನ್ ಯು ವಿಲ್ ಗೆಟ್ ಟು ನೋ. ಟೆಕ್ನಿಕಲ್ ವೈಸ್ ಕೂಡ ನಿಮ್ಮದು ಯಾವುದೇ ರೀತಿ ಕಾಂಪ್ರಮೈಸ್ ಮಾಡ್ಕೊಂಡಿಲ್ಲ ಸಿನಿಮಾ ಅಂತ ಕೇಳ್ಪಟ್ಟೆ. ಸೊ ಈ ಒಂದು ಸಾಂಗಿಗೆ ಇರ್ಬೋದು, ಆ್ಯನಿಮೇಷನ್ ಅಂತ ಹೇಳಿದ್ರಿ. ಸೊ ಯಾವ ರೀತಿ ಟೆಕ್ನಿಕಲ್ ಟೀಮ್ ನಿಮ್ಮ ಬಳಿ ಇತ್ತು ಅಂತ? ಸೊ ಟೆಕ್ನಿಕಲಿ ಎಸ್, ಅಫ್ಕೋರ್ಸ್. ಈಗ ನೋಡಿ, ಒಂದು ಲಿರಿಕಲ್ ವಿಡಿಯೋ ಒಂದು ಹೊಸ ಹೀರೋಗೆ ಮಾಡಬೇಕು ಅಂದರೆ ನೋ ಒನ್ ಸ್ಪೆಂಡ್ ಟೈಮ್ಸ್ ಲೈಕ್ 2 months 3 months
ಅದನ್ನು ಮಾಡೋಕ್ಕೆ ಅಲ್ವಾ. ಸೊ ಆಮೇಲೆ ಆ ಬಜೆಟ್ ಆಗಿರ್ಬೋದು, ಲೈಕ್ ಹೊರ ರಾಜ್ಯಗಳಿಗೆ ಹೋಗಿ ಲೈಕ್ ಎಕ್ಸ್ಪರ್ಟೀಸ್ನ ಅಲ್ಲಿ ನಾವು ಮೀಟ್ ಮಾಡಿ ಅಲ್ಲಿ ಸ್ಟೇ ಮಾಡಿ ಅವ್ರ ಹತ್ರ ಎಲ್ಲ ಕೆಲಸ ತೊಗೊಂಡು ಬರೋದು, ಲೈಕ್ ನೋ ಒನ್ ಶೋಸ್ ದಟ್ ಇಂಟ್ರೆಸ್ಟ್. ಬಟ್ ನಮ್ಮ ಪ್ರೊಡ್ಯೂಸರ್ ತುಂಬ ಸಹಕಾರ ಮಾಡಿದ್ರು ನಮಗೆ ಇಂಥವರೇ ಬೇಕು, ಇಂಥ ಔಟ್ಪುಟ್ ಸಿಗುತ್ತೆ ಅಂತ ಹೇಳಿದಾಗ ಹಿ ವಾಸ್ ಕನ್ವಿನ್ಸ್ಡ್ ಆ್ಯಂಡ್ ಹಿ ಸೆಂಟರ್ಸ್ ದೇರ್. ಆ್ಯಂಡ್ ವಿ ಹ್ಯಾವ್ ದ ಬೆಸ್ಟ್ ಟೆಕ್ನಿಕಲ್ ಟೀಮ್. ಈಗ ದೊಡ್ಡ ಫಿಲಮ್ಮು, ಈಗ ವೇಟಯ್ಯನಿಂದ ಹಿಡಿದು ಈಗ ತೆಲುಗುಲ್ಲಿ ಬರ್ತಿರೋ ಓಜಿ ಆ ಥರ ಫಿಲಮ್ಸಿಗೆ ಕೆಲಸ ಮಾಡ್ತಿರೋರು ನಮ್ಮ ಫಿಲಮಲ್ಲಿ ಕೆಲಸ ಮಾಡಿದ್ದಾರೆ. ಯಾಕಂದರೆ ನಾನು ಇದನ್ನು ಯಾಕೆ ಯೋಚನೆ ಮಾಡಿದ್ದು ಅಂದರೆ, ಲೈಕ್ ಒಬ್ಬ ಸ್ಟಾರ್ ಸಿನಿಮಾ ನೋಡ್ತೀವಿ. ಈಗ ಪವನ್ ಕಲ್ಯಾಣ್ ಓಜಿನೇ ರಿಲೀಸ್ ಆಗುತ್ತೆ ಅಂದ್ಕೊಳ್ಳಿ, ಅವ್ರಿಗೂ ನೀವು 200 ರೂಪಾಯಿ ಕೊಡೋದು, ನಾಳೆ ನನ್ನ ಸಿನಿಮಾ ರಿಲೀಸ್ ಆದರೆ ನೀವು 200 ರೂಪಾಯಿ ಕೊಟ್ಟು ಬರೋದು. ಸೊ ನಿಮ್ಗೆ ಅಲ್ಲಿ ಜಾಸ್ತಿ ಸಿಗಬೇಕು, ಇಲ್ಲಿ ಕಮ್ಮಿ ಸಿಗಬೇಕು ಅನ್ನೋದು ನಿಮಗೇನಿಲ್ಲ. ನೀವು 200 ರೂಪಾಯಿ ಕೊಡ್ತಾಯಿದ್ದೀರಾ, ನಿಮ್ಗೆ ಅಲ್ಲೇನು ಸಿಗುತ್ತೋ ಇಲ್ಲೂ ಅದೇ ರೀತಿಯೇ ಕ್ವಾಲಿಟಿ ಕೊಡಬೇಕು. ಮತ್ತು ಅದಕ್ಕಿಂತ ಇನ್ನೂ ಜಾಸ್ತಿ ಕೊಡೋಕ್ಕೆ ನಾವು ಪ್ರಯತ್ನ ಪಟ್ಟಿದ್ದೀವಿ, ಇನ್ನು ಕತೆ ಆಗಲಿ ಇಲ್ಲ ಆ ಟೆಕ್ನಿಕಲ್ ಆಸ್ಪೆಕ್ಟ್ಸಲ್ಲಾಗಲಿ. ಸೊ ಐ ಡೋಂಟ್ ವಾಂಟ್ ಟು ಕಾಂಪ್ರಮೈಸ್, ಬಿಕಾಸ್ ವೆನ್ ಆಡಿಯನ್ಸ್ ಆರ್ ಪೇಯಿಂಗ್ ದ ಸೇಮ್ ಮನಿ ಫಾರ್ ಎವ್ರಿ ಒನ್, ವೈ ಶುಡ್ ವಿ ಗಿವ್ ಡಿಫ್ರೆಂಟ್ ಟೈಪ್ಸ್ ಆಫ್ ಟೆಕ್ನಿಕಲಿ ಸ್ಟ್ರಾಂಗ್ ಇದ್ರೇ ನಾವು ಮಾಡಬೇಕು. ಮತ್ತು ಇಲ್ಲಾಂದರೆ ದಟ್ ಶೋಸ್ ಆರ್ ಇಂಡಸ್ಟ್ರಿ ಸ್ಟ್ಯಾಂಡರ್ಡ್ಸ್ ಆಲ್ಸೋ. ನಾವು ಯಾವುದಕ್ಕೂ ಕಮ್ಮಿ ಮಾಡೋಕ್ಕೆ, ಎಸ್ಪೆಷಲಿ ನಾವು ಪ್ರೊಡ್ಯೂಸರ್ ಮಗಾಗಿ ಇಂಡಸ್ಟ್ರಿ ಸ್ಟ್ಯಾಂಡರ್ಡ್ಸ್ನ ಕಮ್ಮಿ ಮಾಡೋಕ್ಕೆ ನಂಗೆ ಒಪ್ಪಿಗೆ ಆಗೋದೇ ಇಲ್ಲ. ಮತ್ತೊಂದು ಎಲ್ರಿಗೂ ಫೇವ್ರೆಟ್ ಸಾಂಗ್ ಶೆಡ್ಡಿಗೆ ಹೋಗೋಣ ಬಾ ಅನ್ನುವಂಥದ್ದು ಕೂಡ ಇದೆ ಅಂತ ಅಂದರೆ ನಾನು ಕೇಳ್ಪಟ್ಟೆ ಇದೆ ಅಂತ. ಸೊ ಅದನ್ನು ಯಾವಾಗ ರಿಲೀಸ್ ಮಾಡ್ತೀರಾ, ಏನೇನು ವಿಶೇಷತೆಗಳಿವೆ ಅದರಲ್ಲಿ? ಕಂಪ್ಲೀಟ್ಲಿ ನಮ್ಮ ಡೈರೆಕ್ಟ್ರಿಗೆ ಬಿಟ್ಟಿದ್ದು, ಅದು ಎಲ್ಲ ಅವ್ರ ಪ್ಲ್ಯಾನಿಂಗು, ನಮ್ಮದೇನಿಲ್ಲಮ್ಮ. ನಮ್ಮದೇನಿಲ್ಲ ಅದ್ರ ಬಗ್ಗೆ. ಅದು ಮ್ಯೂಸಿಕ್ ಲಿರಿಕ್ಸ್ ಯಾರು ಸರ್? ಅದು ಡೈರೆಕ್ಟ್ರೇ ಬರೆದಿರೋದು. ಮ್ಯೂಸಿಕ್ ಸೇಮ್ ವಿನು ಮನಸ್ಸು ಸರು. ದಟ್ಸ್ ಅ ವೆರಿ ಎಂಟರ್ಟೈನ್ಮೆಂಟ್ ಸಾಂಗ್. ಒಂದು ಜಾಯ್ಫುಲ್ಲಾಗಿ ಒಂದು ನಂಬರ್ ಬೇಕಿತ್ತು ಆ ಸಿಚುವೇಶನ್ಗೆ. ಸೊ ಅದಕ್ಕೆ ಮಾಡಿದ್ದಾರೆ. ಈಗಿಂದು ಎಲಿಮೆಂಟ್ಸು ಹ್ಯಾಪ್ನಿಂಗ್ಸ್ ಎಲ್ಲ ಹಿಡ್ಕೊಂಡು ಮಾಡಿದ್ದಾರೆ. ಆ್ಯಂಡ್ ಇಟ್ಸ್ ನಾಟ್ ಟಾರ್ಗೆಟೆಡ್ ಆನ್ ಎನಿ ಒನ್, ಇಟ್ಸ್ ಜಸ್ಟ್ ದಟ್ ಫನ್ನಾಗಿ ಹೋಗುವಂಥದ್ದು. ಲೈಕ್ ಕತೆಗೆ ಅಂದರೆ ಈಗ ನೋಡಿ, ಲಿರಿಕ್ಸ್ ಅನ್ನೋದು ಈಗ ಕತೆಗೆ ಮೂಲಕ ನಾವೇನು ತೊಗೋ, ಲೈಕ್ ಜನಕ್ಕೆ ಕನೆಕ್ಟ್ ಆಗೋವಂಥ ಲಿರಿಕ್ಸ್ ತೊಗೋಬೇಕು. ಈಗ ನಾವು ಆಡುವ ನುಡಿವೆ ಅನ್ನೋದು ಏನು ಕನೆಕ್ಟ್ ಆಗುತ್ತೆ? ಐ ಮೀನ್ ಲೈಕ್ ಆ ಮೂವಿಗೆ ಏನು ಕನೆಕ್ಷನ್ ಇರಲ್ಲ ಅಲ್ವಾ. ಸೊ ದಿಸ್ ಇಸ್ ಲೈಕ್ ವಾಟ್ ಇಸ್ ಗೋಯಿಂಗ್ ಅರೌಂಡ್. ಆ್ಯಂಡ್ ಜಾಯ್ಫುಲ್ಲಾಗಿ ಇರಬೇಕು ಆಡಿಯನ್ಸು, ಒಂದು ಮಜಾ ಮಾಡಬೇಕು. ಮತ್ತು ಅಫ್ಕೋರ್ಸ್ ನಾವು ಆರಾಧಿಸೋ ಡಿ ಬಾಸ್ ಅವ್ರಿಗೆ ಇದು ಏನು ಮಾಡಬೇಕು ಅಂತ ಅವ್ರು ಮಾಡಿರೋದಲ್ಲ. ಲೈಕ್ ಇಟ್ಸ್ ಲೈಕ್ ಮೋರ್ ಟುವರ್ಡ್ಸ್ ಫ್ರಮ್ ಪಾಯಿಂಟ್ ಆಫ್ ವ್ಯೂ ಫ್ರಮ್ ದ ಡಿ ಬಾಸ್ ಸೈಡ್. ಅಂದರೆ ಅವ್ರ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಏನು ಆಗಿದೆ ಅನ್ನೋ ರೀತಿ ಲೈಕ್ ಲಿರಿಕ್ಸ್ ಮಜವಾಗಿ ಹೇಳ್ಕೊಂಡು ಬರ್ತಿದ್ದಾರೆ. ಇಟ್ಸ್ ನೈಸ್ ಸಾಂಗ್. ನಿಮಗೆ ದರ್ಶನ್ ಅವರ ಮೆಜೆಸ್ಟಿಕ್ ಸಿನಿಮಾದ ಯಾವ ಸಾಂಗ್ ಇಷ್ಟ? ನಾನೇ ರಾಜಾಧಿರಾಜ, ಅದೇ ಇಷ್ಟ. ಮತ್ತು ಆಮೇಲೆ ಎಲ್ಲ ಸಾಂಗ್ಸು ಚೆನ್ನಾಗಿದೆ ಅದರಲ್ಲಿ. ಲೈಕ್ ಅಫ್ಕೋರ್ಸ್ ಅವರು 2 ಲುಕ್ ಇದೆ, 2 ಲುಕ್ಕಲ್ಲಿ ಐ ಲೈಕ್ ದ ಸಾಫ್ಟ್ ಒನ್. ಅದು ಚೆನ್ನಾಗಿದೆ. ಐ ಮೀನ್ ಲೈಕ್ ಅಫ್ಕೋರ್ಸ್ ದ ಮಾಸ್ ಆಲ್ಸೋ ಇಸ್ ಗುಡ್ ಲುಕಿಂಗ್. ಎಲ್ಲ ಚೆನ್ನಾಗಿದೆ. ಐ ಲೈಕ್ ದ ಹೋಲ್ ಮೂವಿ. ನಾನು ಹೇಳ್ದಂಗೆ ಐ ಲೈಕ್ ದ ವೇ ಈ ಡಸ್ ಮೂವೀಸ್, ದ ವೇ ಈ ಸೆಲೆಕ್ಟ್ ಸ್ಟೋರೀಸ್ ಆ್ಯಂಡ್ ದ ವೇ ಈ ಟಾರ್ಗೆಟ್ಸ್ ಆಡಿಯನ್ಸ್, ವೇ ಈ ಇಸ್ ಪ್ಲೇಸ್ಡ್ ಹಿಮ್ಸೆಲ್ಫ್ ಇನ್ ಕನ್ನಡ ಇಂಡಸ್ಟ್ರಿ ಇಸ್ ರಿಯಲಿ ಇನ್ಸ್ಪೈರಿಂಗ್. ಅಂದರೆ ಈ ನಿಮ್ಮ ಸಿನಿಮಾದಲ್ಲಿ ಎಷ್ಟು ಸಾಂಗ್ ಎಕ್ಸ್ಪೆಕ್ಟ್ ಮಾಡ್ಬೋದು? ವಿ ಹ್ಯಾವ್ 5 ಸಾಂಗ್ಸ್. 1 ಈಗ ಬಿಟ್ಟಿದ್ದೀವಿ, ಹೀರೋ ಎಂಟ್ರಿ ಸಾಂಗು. ವಿ ಹ್ಯಾವ್ 1 ಉತ್ಸವ ಸಾಂಗ್, ಅಣ್ಣಮ್ಮ ಸಾಂಗ್. ವಿ ಹ್ಯಾವ್ 1 ಸಾಂಗ್ ವಿತ್ ಶ್ರುತಿ ಮ್ಯಾಮ್, ಲೈಕ್ ದಟ್ ಈಸ್ ದ ಪ್ಯಾಥೋ ನಂಬರ್, ಸೋಲ್ ಆಫ್ ದ ಮೂವಿ. And we have 1 duet song. So yeah, this is ಸಿನಿಮಾದ ಹೀರೋಯಿನ್ ಬಗ್ಗೆ. ಸಂಹಿತಾ ವಿನ್ಯಾ ಅವರು ಹೊಸ ಹೀರೋಯಿನ್ ಮಾಡಿದ್ದಾರೆ. ಸೊ ಶೀ ಈಸ್ ಡನ್ ರಿಯಲಿ ವೆಲ್ ಆ್ಯಂಡ್ ಶೀ ಈಸ್ ವೆರಿ ಅಡ್ಯಾಪ್ಟಿವ್ ಟು ದ ಟೀಮ್ ಆ್ಯಂಡ್ ಶಿ ಹಸ್ ಕೋಆರ್ಡಿನೇಟೆಡ್ ವೆರಿ ವೆಲ್. ಇಟ್ಸ್ ಕಮ್ ಔಟ್ ವೆಲ್ ಆ್ಯಂಡ್ ಶಿ ಹಸ್ ಆಲ್ಸೋ ಪ್ರಾಮಿನೆಂಟ್ ರೋಲ್ ಟು ಪ್ಲೇ ಇನ್ ದ ಮೂವಿ. She has done justice, what I feel, and she is more experienced. She has already acted in 2 movies, and she guided me in a lot of scenes, and I mean, she made me more comfortable in the first movie. Of course, I'll have some issues, so she was very good and cooperate ಚೆನ್ನಾಗಿತ್ತು. ಈಗ ಉಮಾಪತಿ ಸರ್ ಸಾಂಗ್ ನೋಡಿದ್ರು, ಮೇಯ್ನಾಗಿ ಆ ಕಟ್ಔಟ್ ಅನ್ನೋ ಅಂಥದ್ದು ತುಂಬ ಪ್ಲಸ್ ಪಾಯಿಂಟ್ ಆಗಿದೆ ನಿಮ್ಮ ಸಾಂಗ್ಗೆ. ಅದನ್ನೇ ತುಂಬ ರಿಪೀಟೆಡಲ್ಲಿ ನೋಡಿರೋ ಅಂಥದ್ದು ಸೋಷಿಯಲ್ ಮೀಡಿಯಾದಲ್ಲಿ, ಅದು ವೀಡಿಯೋದಲ್ಲಿ ಗೊತ್ತಾಗುತ್ತೆ ಎಷ್ಟು ರಿಪೀಟಲ್ಲಿ ನೋಡಿರ್ತಾರೆ ವೀಡಿಯೋನ ಅನ್ನೋ ಅಂಥದ್ದು. ಉಮಾಪತಿ ಸರ್ ಏನಾದರೂ ಅದ್ರ ಬಗ್ಗೆ ಮಾತಾಡಿದ್ರಾ? ನಿಮ್ಮದು ದರ್ಶನ್ ಸರ್ ಇಬ್ಬರದು ಕಟ್ಔಟ್ ಸೇಮ್ ಇರೋ ಅಂಥದ್ದು? ಇಲ್ಲ, ಆ ಥರ ಏನಿಲ್ಲ. ಲೈಕ್ ಲೈಕ್ ದ ಓವರ್ ಸಾಂಗ್, ಓವರ್ ವಿಜುವಲ್ಸ್ ಬಗ್ಗೆ ಮಾತಾಡಿದ್ರು, ಲೈಕ್ ಟೆಕ್ನಿಕಲ್ ಆಸ್ಪೆಕ್ಟ್ ಬಗ್ಗೆ ಮಾತಾಡಿದ್ರು. ಇಷ್ಟೊಂದು ನೀವು ಟೆಕ್ನಿಕಲಾಗಿ ಸ್ಟ್ರಾಂಗ್ ಮಾಡಿರೋದು ಇಂಡಸ್ಟ್ರಿಗೆ ಬೇಕಿತ್ತು ಅಂತ ಹೇಳಿದ್ರು. ಆಮೇಲೆ ಅಫ್ಕೋರ್ಸ್ ಮೆಜೆಸ್ಟಿಕ್ ಅಂದಿದ ತಕ್ಷಣ ಈ ಉಮಾಪತಿ ಸರ್ ಆಗಲಿ, ನಾನಾಗಲಿ, ಇಲ್ಲ ಚಿಕ್ಕಣ್ಣಾಗಲಿ, ಯಾರಾದರೂ ಏನಂತ ಫಸ್ಟ್ ನಿಮ್ಮ ಥಾಟ್ ಏನು ಬರುತ್ತೆ? ಮೆಜೆಸ್ಟಿಕ್ ಅಂದರೆ ನಿಮ್ಮ ಪ್ರಕಾರ ಏನು? ನಮ್ಗೆ ಆ ಪ್ಲೇಸ್ ಬಿಟ್ಟರೆ ನೆಕ್ಸ್ಟ್ ಬರೋದೇ ದರ್ಶನ್ ಸರ್.
ಲೈಕ್ ಫಸ್ಟ್ ವಿ ಗೆಟ್ ಟು ನೋ ದ ಪ್ಲೇಸ್. ಅದು ಬಿಟ್ಟರೆ ದರ್ಶನ್ ಸರೇ ಬರೋದು. ಸೊ ಅವ್ರದ್ದು ಬಿಟ್ಟು ಬೇರೆ ಯಾರ್ದು ಹಾಕೋದಮ್ಮ? ಯಾರ್ದು ಹಾಕಿದ್ರು ಅಲ್ಲಿ ಜಸ್ಟಿಸ್ ಇಲ್ಲ. ಸೊ ಐ ಥಿಂಕ್ ನೋ ಒನ್ ಹ್ಯಾಸ್ ಎನಿ ದಿಸ್ ಥಿಂಗ್ ಆನ್ ದಟ್. ಎವ್ರಿ ಒನ್ ಲೈಕ್ಸ್ ಇಟ್. ರಿಲೀಸ್ ಯಾವಾಗ ಆಗ್ತಾ ಇದೆ? We have now, as of now, we have planned for May 23rd. Okay. May 23rd will be the release, and unless censor ಮೇಲೆ ಡಿಪೆಂಡ್ ಆಗುತ್ತೆ. ಎಲ್ಲ ಮುಗ್ದಿದೆಯಾ ಶೂಟಿಂಗ್? ಶೂಟಿಂಗ್ ಎಲ್ಲ ಮುಗ್ದಿದೆ. ಅಫ್ಕೋರ್ಸ್ DI ವರ್ಕು ಅದು ಸ್ವಲ್ಪ CG ವರ್ಕ್ ಎಲ್ಲ ಹೋಗ್ತಾಯಿದೆ. ಸೊ ವಿ ಆರ್ ಏಮಿಂಗ್ ಟು ರಿಲೀಸ್ ಇನ್ May 23rd. ಫೈನಲಿ ಮೆಜೆಸ್ಟಿಕ್ ಆ ಸಿನಿಮಾ ಈ ಸಿನಿಮಾ ಎರಡೂ ಒಂದು ರೀತಿ ಕನ್ಫ್ಯೂಷನ್ ಹುಟ್ಟಾಕುತ್ತಾ ಸಿನಿಮಾ ರಿಲೀಸ್ ಆದಮೇಲೆ, ಅಥವಾ ಟೋಟಲಿ ಬೇರೆ ಬೇರೆ ಜಾನರ್ ಇರುತ್ತಾ ಅಂತ? ಇಟ್ಸ್ ಎ ಕಂಟಿನ್ಯೂಷನ್ ಪಾರ್ಟ್ ಏನಾದರೂ ಇದೆಯಾ? ಆ ಸಿನಿಮಾ ಈ ಸಿನಿಮಾ ಏನೂ ಇಲ್ಲ. ಲೈಕ್ ದಿಸ್ ಇಸ್ ಕಂಪ್ಲೀಟ್ಲಿ ಎ ನ್ಯೂ ಮೂವಿ. ಅಂದರೆ ನಾನು ಹೇಳಿದ್ನಲ್ಲ, ಈಗಿಂದು ಏನು ನಡೀತಿದೆಯೋ ಟ್ರೆಂಡಿಗೆ ಈ ಸಿನಿಮಾ ಇದೆ. ಬಟ್ ವಿ ಹ್ಯಾವ್ ಅ ಲೈನ್ ಆಫ್ ರೆಫರೆನ್ಸ್. ಅದೇ ಒಂದು ಲೈನ್ ಆಫ್ ರೆಫರೆನ್ಸ್ ನೀವು ಕನೆಕ್ಟ್ ಆಗ್ತೀರಾ. ಸಸ್ಪೆನ್ಸ್ ಏನಾದರೂ ನಮಗೆ ಸಿಗುತ್ತಾ ನಿಮ್ಮ ಒಂದು ಸಿನಿಮಾ? ಅದೇ ಆ ಲೈನ್ ಆಫ್ ರೆಫರೆನ್ಸ್ ಇದೆ ಅಂತ ಹೇಳ್ತೀನಿ. ದಟ್ ಈಸ್ ದ ಥಿಂಗ್. ಲೈಕ್ ಬಿಟ್ಟರೆ ಇಟ್ಸ್ ಅ ಕಂಪ್ಲೀಟ್ಲಿ ನ್ಯೂ ಮೂವಿ. ವೆರಿ ಆಲ್ ದ ಬೆಸ್ಟ್. ನಿಮ್ಮ ಸಿನಿಮಾಗೆ ಮೇ ತಿಂಗಳು ರಿಲೀಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ, ನೆಕ್ಸ್ಟ್ ಟ್ರೈಲರ್ ಕೂಡ ರಿಲೀಸ್ ಮಾಡ್ತಾಯಿದ್ರೆ, ಉಮಾಪತಿ ಸರ್ ರಿಲೀಸ್ ಮಾಡ್ತಾರಾ? ಹೇಗೆ ಆ ಪ್ಲ್ಯಾನಿಂಗ್ಸ್ ನಡೀತಾ ಇದೆಯಾ ಅದ್ರ ಬಗ್ಗೆ ಅಂತ? ಅವರು ಯಾವಾಗಲೂ ಎಲ್ಲರೂ ನಮ್ಮ ಜೊತೆಲೇ ಇರ್ತಾರೆ ಅಂದ್ಕೊಂಡೇ ನಾವಿದ್ದೀವಿ. ಲೈಕ್ ಅವ್ರು ರಿಲೀಸ್ ಮಾಡ್ತಾರೆ, ಇವ್ರು ಇಟ್ಸ್ ಲೈಕ್ ಟ್ರೈಲರ್ ರಿಲೀಸ್ ಆಗುತ್ತೆ. ಲೈಕ್ ಯಾರು ಮಾಡ್ತಾರೆ ಅನ್ನೋದಲ್ಲ, ಮೇ ಬಿ ನಾವು ಯಾರು ರಿಲೀಸ್ ಮಾಡಿದ್ರು ಜನ ನೋಡಿ ಅದನ್ನು ಮೆಚ್ಚಿದ್ರೆ ದಟ್ ಈಸ್ ದ ಮೋಸ್ಟ್ ಬಿಗ್ಗೆಸ್ಟ್ ಥಿಂಗ್ ವಾಟ್ ವಿ ಗೆಟ್ ಇಟ್ ಬ್ಯಾಕ್ ಅಂತ ನಾನು ಅಂದ್ಕೊಂಡಿದ್ದೀನಿ. ಕಾಮೆಂಟ್ಸ್ ಏನಾದರೂ ಓದಿದ್ರಾ ನಿಮ್ಮ ಸಾಂಗ್ಗೆ ಬಂದಿರೋವಂಥದ್ದು? ಅಫ್ಕೋರ್ಸ್ ನನ್ನ ಸಾಂಗಿಗೆ ಕಮೆಂಟ್ಸ್ ಓದಿದ್ದೀನಿ, ಪ್ಲಸ್ಸು ಬಂದಿದೆ, ನೆಗೆಟಿವು ಬಂದಿದೆ, ಎಲ್ಲ ಬಂದಿದೆ. ಅಫ್ಕೋರ್ಸ್ ಇದು ಯಾವುದೇ ರೀತಿ ಸ್ಟಾರ್ ವಾರು ಅದು ಇದೆಲ್ಲ ಐ ಡೋಂಟ್ ನೋ ಲೈಕ್ ಯಾರು ಅದನ್ನೆಲ್ಲ ಮಾಡ್ತಾರೆ ಈ ಕಾಲದಲ್ಲಿ ನಂಗೆ ಇನ್ನೂ ನಂಬೋಕ್ಕಾಗಲ್ಲ. ಬಟ್ ಎಲ್ಲರೂ ಒಂದೇ ಅಲ್ವಾ. ಈಗ ನಾವು ಪುನೀತ್ ಸರ್ನ ನೋಡ್ಕೊಂಡು ಹೆಂಗೆ ಬೆಳೆದಿದ್ದೀವೋ, ದರ್ಶನ್ ಸರ್ನೂ ಹಂಗೆ ತಾನೇ ನೋಡ್ಕೊಂಡು ಬೆಳೆದಿದ್ದೀವಿ. ಅವರೇನು ಪಕ್ಕದ ರಾಜ್ಯದಲ್ಲಿ ಏನು ಬೆಳೆದಿಲ್ವಲ್ಲ. ಅವ್ರಿಗೂ ನಾವು ಅದೇ ಥರ ಟಿಕೆಟ್ ತೊಗೊಂಡು ಅದೇ ಥರ ಸಂಭ್ರಮಿಸಿ ಅದೇ ಥರ ತಾನೇ ಮಾಡಿದ್ದು. ಸೊ ಐ ಥಿಂಕ್ ಯಾಕೆ ಈ ಥರ ಸ್ಟಾರ್ ವಾರ್ಸ್ ಮಾಡ್ತಾರೆ? ವಿ ಶುಡ್ ಮೇನ್ಲಿ ಫೋಕಸ್ ಆನ್ ನಮ್ಮ ಕಲ್ಚರ್ನ ಹೆಂಗೆ ನಾವು ಬೆಳೆಸ್ಬೇಕು, ನಮ್ಮ ನಾಡು ನುಡಿ ಹೆಂಗೆ ಬೆಳೆಸ್ಬೇಕು, ನಮ್ಮ ಸ್ಟಾರ್ಸ್ ಆಗಲಿ ಇಲ್ಲ ಅವರೆಲ್ಲ ಎಷ್ಟು ಕಷ್ಟಪಟ್ಟಿದ್ದಾರೆ. ಇವತ್ತು ಕನ್ನಡ ಅನ್ನೋದು ಉಳ್ಕೊಂಡಿದೆ ಅಂದರೆ ಅಫ್ಕೋರ್ಸ್ ರಾಜ್ಕುಮಾರ್ ಸರ್ ಕಾರಣ. ಹಂಗೆ ನೆಕ್ಸ್ಟ್ ಜನ್ರೇಷನ್ಗೆ ಪುನೀತ್ ಸರ್ ಆಗಿರ್ಬೋದು, ಇಲ್ಲ ದರ್ಶನ್ ಸರ್ ಆಗಿರ್ಬೋದು, ಸುದೀಪ್ ಸರ್, ಇವರೆಲ್ಲ ಕಾರಣ ಆಗ್ತಾರೆ. ಈಗ ಇನ್ನೂ ಅದರ ನೆಕ್ಸ್ಟ್ ಜನ್ರೇಷನಿಗೆ ಬಂದರೆ ಈಗ ಎಂತೆಂಥ ಸಿನಿಮಾ ನಾವು ಮಾಡ್ತೀವಿ, ಅದ್ರ ಮೇಲೆ ನಮ್ಮ ಭಾಷೆ ಉಳ್ಕೊಂಡು ನಮ್ಮ ಕಲ್ಚರ್ ಏನು, ಕತೆ ಕಾದಂಬರಿ ಈ ಥರದ್ರಲ್ಲಿ ಉಳ್ಕೊಂಡೋಗುತ್ತೆ. ಈ ಸ್ಟಾರ್ ವಾರ್ಸು ಇದರಲ್ಲ ಏನು ಔಟ್ಪುಟ್, ಐ ಮೀನ್ ವಾಟ್ ಪೀಪಲ್ ಗೆಟ್ ಫ್ರಮ್ ದಟ್ ಐ ರಿಯಲಿ ಡೋಂಟ್ ನೋ. ದರ್ಶನ್ ಅವರ ಅಭಿಮಾನಿಗಳು, ಈ ಕಡೆ ಅಪ್ಪು ಅವರ ಅಭಿಮಾನಿಗಳು ಇಬ್ಬರೂ ಸಹ ನಿಮಗೆ ಸಿಕ್ಕಾಪಟ್ಟೆ ಇನಿಷಿಯೇಟಿವ್ ಇಂದನೇ, ಅಂದರೆ ಈ ಒಂದು ಇನಿಷಿಯಲ್ ಸ್ಟೇಜ್ ಏನಿದೆ ಅದರ ಅವ್ರು ಇನಿಷಿಯೇಟಿವ್ ತೊಗೊಂಡು ನಿಮ್ಗೆ ಸಪೋರ್ಟ್ ಮಾಡ್ತಿರೋವಂಥದ್ದು ನಿಜಕ್ಕೂ ಪುಣ್ಯ ಅಂತ ಅನಿಸುತ್ತಾ ನಿಮ್ಮದು? ಫಸ್ಟ್ ಸಿನಿಮಾಗೆ ಅವರಿಬ್ಬರ ಕಡೆಯಿಂದ ಒಂದು ಸೂಪರ್ ಸ್ಟಾರ್ ಅಭಿಮಾನಿಗಳು ನಿಮ್ಮ ಕಡೆ ವಾಲ್ತಿರೋವಂಥದ್ದು. ನಮ್ಮ ಕಡೆ ವಾಲು ಅಂತದೇನಮ್ಮ. ಈಗ ನೋಡಿ, ಯಾರೇ ಆದರೂ ಲೈಕ್ ನೀವು ಯಾರೇ ಆದರೂ ಈಗ ಒಳ್ಳೆ ಸಿನಿಮಾ ಯಾರು ಮಾಡಿದ್ರು ನಾನೇ ನೋಡ್ತೀನಲ್ವ. ಈಗ ಒಳ್ಳೆ ಸಿನಿಮಾ ನಾನು ಮಾಡಿದ್ರೆ ನೀವು ಟಿಕೆಟ್ ತೊಗೊಂಡು ಬಂದೇ ಬರ್ತೀರ. ಆ ಥರ ವಿಜುವಲ್ಸ್ ನಿಮಗೆ ಕನ್ವಿನ್ಸಿಂಗ್ ಇದೆ, ಸಾಂಗಲ್ಲಾಗಲಿ ಇಲ್ಲ ನಾವು ಬಿಡೋ ಟ್ರೈಲರಲ್ಲಾಗಲಿ ಕನ್ವಿನ್ಸಿಂಗ್ ಇದ್ದರೆ ಬಂದೇ ಬರ್ತೀರ. ನಾವು ಇವ್ರ ಸಿನಿಮಾ ನೋಡ್ತೀವಿ, ಇವ್ರ ಸಿನಿಮಾ ನೋಡೋಲ್ಲ ಅಂತ ನಾನು ಯಾವತ್ತೂ ಅಂದ್ಕೊಂಡೇ ಇಲ್ಲ. ನನಗೆ ಯಾವುದು ಇಷ್ಟ ಆಗುತ್ತೆ, ಈಗ ತೆಲುಗು ತಮಿಳೇ ಆಗಲಿ, ಅವ್ರ ಸಿನಿಮಾ ವಿಜುವಲ್ಸ್ ಚೆನ್ನಾಗಿದ್ರೆ ನಾನು ದುಡ್ಡು ಕೊಟ್ಟು ಸಿನಿಮಾಗೆ ಥಿಯೇಟ್ರಿಗೆ ಹೋಗಿ ನೋಡ್ತೀನಿ. ಇಲ್ಲ ಮಲಯಾಳಮ್ದೇ ಯಾವುದೋ ನನಗೆ ಗೊತ್ತಿಲ್ಲದಿರೋ ಭಾಷೆದಾದರೂ ಅವ್ರ ವಿಜುವಲ್ಸ್ ನಂಗೆ ಕನ್ವಿನ್ಸಿಂಗ್ ಅಂದರೆ ನಾನು ದುಡ್ಡು ಕೊಟ್ಟು ಸಿನಿಮಾಗೆ ಹೋಗ್ತೀನಿ. ಅಂಥದ್ರಲ್ಲಿ ಅವ್ರು ವಾಲಿ ಬರೋದು ಆ ಥರ ಅಭಿಮಾನಿಗಳು ವಾಲೋದು ಅನ್ನಲ್ಲ. ಐ ಗೋ ಮೋರ್ ವಿತ್ ದ ಕಂಟೆಂಟ್ ಇಷ್ಟಪಟ್ಟು ಜನ ಚೆನ್ನಾಗಿದ್ದರೆ ಬರಲಿ ಅನ್ನೋ ರೀತಿಯೇ ನಾನು ಸಿನಿಮಾ ಮಾಡೋದು. ಮತ್ತು ಚೆನ್ನಾಗಿಲ್ಲದಿರೋ ಫಿಲಮ್ನ ಯಾವತ್ತೂ ಎನ್ಕರೇಜ್ ಮಾಡಬೇಡಿ ಅಂತಲೇ ಹೇಳ್ತೀನಿ. ಇನ್ನೇನು ಡೆವಿಲ್ ಶೂಟಿಂಗ್ ಕೂಡ ಭಾಗಿಯಾಗಿರೋವಂಥದ್ದು ದರ್ಶನ್ ಅವರು. ಸೊ ಡೆವಿಲ್ ಬಗ್ಗೆ ನಿಮ್ಗೆ ಎಷ್ಟು ಎಕ್ಸ್ಪೆಕ್ಟೇಷನ್ ಇದೆ? ಅಫ್ಕೋರ್ಸ್ ಡಿ ಬಾಸ್ ಸಿನಿಮಾ ಅಂದ್ರೇ ಎಕ್ಸ್ಪೆಕ್ಟೇಷನ್ಸ್. ಅವ್ರ ಲೈನ್ ಆಫ್ ಸಿನಿಮಾ ಅವ್ರು ಮಾಡೋ ರೀತಿ ನಾನು ತುಂಬ ಇಷ್ಟಪಡ್ತೀನಿ. ಸೊ ಡೆವಿಲ್ಲು ಅದು ಈ ಸ್ಟೇಜ್ ಆಫ್ ದೇರ್ ಲೈಫ್, ಹಿಸ್ ಲೈಫ್ ಇಟ್ಸ್ ಹ್ಯಾಪ್ನಿಂಗ್ ಅನ್ನೋದು ಇಟ್ಸ್ ತುಂಬ ಸ್ಪೆಷಲ್ಲು. ಅವ್ರು ತುಂಬ ಚೆನ್ನಾಗಾಗಲಿ ಮತ್ತು ನಮ್ಮ ರಾಜ್ಯಕ್ಕೆ ನಮ್ಮ ಭಾಷೆಗೆ ತುಂಬ ಹೆಚ್ಚಿನ ಸಂಖ್ಯೆಯಲ್ಲಿ ಹೆಸರು ತಂದುಕೊಡ್ಲಿ ಅಂತ ನಾನು ಕೇಳ್ಕೊತೀನಿ. ಥ್ಯಾಂಕ್ ಯು ಸೊ ಮಚ್ ಭರತ್ ಅವರೇ. ಇದಿಷ್ಟು ನಟ ಭರತ್ ಕುಮಾರ್ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಪವನ್ ಕುಮಾರ್ ಜೊತೆಗೆ ಕೀರ್ತಿ ಪಾಟೀಲ್, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.